ಓಂ ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದ ವಿಭಾಗಿನೇ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಸಾಗರಂ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ನಮಃ ಶ್ರೀ ಶಂಕರಾನಂದ ಗುರುಪಾದಾಂಬುಜನ್ಮನೇ ಸವಿಲಾಸ ಮಹಾಮೋಹ ಗ್ರಾಹಗ್ರಾಸೈಕಕರ್ಮಣಿ ತತ್ಪಾದಾಂಬುರುಹದ್ವಂದ್ವ ಸೇವಾ ನಿರ್ಮಲಚೇತಸಾಂ ಸುಖಬೋಧಾಯ ತತ್ವಸ್ಯ ವಿವೇಕೋಯಂ ವಿಧೀಯತೆ. ಪರಮಾತ್ಮನ ಅನುಗ್ರಹದಿಂದ ಶ್ರೀಮತಿ ವಿಮಲಾ ಆನಂದವರ ಮೆಡಿಟೇಷನ್ ಸೆಂಟ್ರಲ್ಲಿ ತತ್ವ ವಿವೇಕ ಪ್ರಕರಣ ಎನ್ನುವಂತಹ ವಿಚಾರವನ್ನು ಯಾವ ಮುನಿಗಳು ಪ್ರಾರಂಭ ಮಾಡಿದರು ಈ ಒಂದು ಅಧ್ಯಾಯದಲ್ಲಿ. ಸೊ ಆ ಅಧ್ಯಾಯದ ತಾವು ಏನು ನಿರ್ಣಯ ಮಾಡಿದ್ದರೋ ಆ ನಿರ್ಣಯದ ವಾಕ್ಯವನ್ನು ಪ್ರತಿಪಾದನೆ ಮಾಡುವಂತಹ ವಾಕ್ಯ ಇವತ್ತು ನಾವು ಅದನ್ನು ನೋಡ್ತಾ ಇದ್ದೀವಿ. ಇತ್ತಂ ಸಚ್ಚಿತ್ಪರಾನಂದಃ ಆತ್ಮಾ ಯುಕ್ತ್ಯಾ ತಥಾವಿದಂ ಪರಂ ಬ್ರಹ್ಮತಯೋಶ್ಚೈಕ್ಯಂ ಶ್ರುತ್ಯಂತೇಷೂಪದಿಶ್ಯತೆ. ಇತ್ತಂ ಈ ರೀತಿಯಾಗಿ ಅಂದರೆ ಹಿಂದೆ ಹೇಳಿದ ಆಧಾರದಲ್ಲಿ. ಸೊ ಇಂದಿನ ಶ್ಲೋಕದಲ್ಲಿ ನಾವು ನಿಶ್ಚಯ ಮಾಡಿದ್ವಿ ಪರಮಾತ್ಮ ಸತ್ಸ್ವರೂಪನು,
ಚಿತ್ ಸ್ವರೂಪನು ಆನಂದ ಸ್ವರೂಪನು. ಏತತ್ ವಾಕ್ಯ ಇತ್ತಂ. ಆ ವಾಕ್ಯವನ್ನು ನಾವು ತಿಳಿದ್ವಿ. ಸೊ ಈ ವಾಕ್ಯ ಇತ್ತಂ ಸಚ್ಚಿತ್ ಪರಾನಂದ ಆತ್ಮಯುಕ್ತ ತಥಾ ವಿಧಂ ಅಂದರೆ ಇದನ್ನು ಯುಕ್ತಿಯಿಂದ ಸಾಧಿಸಿದ್ವಿ ಅಂತ. ಇದು ಅನುಭವ ಆಗಲಿಲ್ಲ. ಯಾವುದೋ ಪರಮಾತ್ಮ ಸಚ್ಚಿತ್ತಾನಂದ ಸ್ವರೂಪ ಮತ್ತು ನಮ್ಮಲ್ಲಿರ್ತಕ್ಕಂಥವನು ಕೂಡ ಅವನು ಕೂಡ ಸಚ್ಚಿತ್ತಾನಂದ ಸ್ವರೂಪ ಅಂಥೇಳಿ ಯಾವುದರಿಂದ ನಿರ್ಣಯ ಮಾಡಿದ್ವಿ? ಆ ಯುಕ್ತಿಯಿಂದ ನಿರ್ಣಯ ಮಾಡಿದ್ವಿ. ಈಗ ಅವರು ಹೇಳ್ತಾ ಇದ್ದಾರೆ ಇದೇ ಯುಕ್ತಿ ಶ್ರುತಿ ಕೂಡ ಹೇಳ್ತಾ ಇದೆ ಅಂತ. ಈ ವಾಕ್ಯವನ್ನು ಶ್ರುತಿ ಕೂಡ ಹೇಳ್ತಾ ಇದೆ. ಮಹಾವಾಕ್ಯವಾಗಿರ್ತಕ್ಕಂತಹದ್ದು 2ನೇ ಲೈನಲ್ಲಿ ಪರಂ ಬ್ರಹ್ಮ ತಯೋಶ್ಚೈಕ್ಯಂ ಶ್ರುತ್ಯಂತೇಷು ಉಪದಿಶ್ಯತೆ. ನಾನು ಹೇಳ್ತಾ ಇಲ್ಲ, ಉಪನಿಷತ್ತು ಹೇಳ್ತಾ ಇದೆ ಇದೇ ವಾಕ್ಯವನ್ನು. ಏನು ಅಂತ ಹೇಳ್ತಾ ಇದೆ? ನೀನು ತತ್ವಮಸಿ ಮಹಾವಾಕ್ಯವನ್ನು ನಿರೂಪಣೆ ಮಾಡುವಂತಹ ವಿಷಯ ಇದು ಅಂತ. ಯಾರನ್ನು ನಾವು ಸಚ್ಚಿತ್ತಾನಂದ ಸ್ವರೂಪ ಅಂತ ಕರೆದೆವೋ ಆ ಸಚ್ಚಿತ್ತಾನಂದ ಸ್ವರೂಪ ನಮ್ಮಲ್ಲಿ ಕೂಡ ನಾವು ಶ್ರುತಿವಾಕ್ಯದಿಂದ ಯುಕ್ತಿಯಿಂದ ನಮ್ಮದೇ ಆಗಿರ್ತಕ್ಕಂತಹ ಅನುಭವದಿಂದ ನಾವೇನು ಮಾಡಿದ್ವಿ? ನಿರ್ಣಯ ಮಾಡಿದ್ವಿ. ಹೌದಲ್ರಿ? ಈ ನಿರ್ಣಯ ನಾನು ಹೇಳ್ತಾ ಇಲ್ಲ, ಶ್ರುತಿ ಹೇಳ್ತಾ ಇದೆ ಅಂತ. ನಾವು ಶ್ರುತಿವಾಕ್ಯದಿಂದ ಪರಮಾತ್ಮನ ಕೊಡಗಿ ಸಚ್ಚಿತ್ತಾನಂದ ಸ್ವರೂಪ, ಮತ್ತು ನಾವು ಕೂಡ ಸಚ್ಚಿತ್ತಾನಂದ ಸ್ವರೂಪರು. ಯಾಕೆ ಅಂತಂದರೆ ತಾನೇ ಜಗತ್ತನ್ನು ಸೃಷ್ಟಿ ಮಾಡಿರೋದರಿಂದ ಈ ಜಗತ್ತಿನಲ್ಲಿರ್ತಕ್ಕಂತಹ ಎಲ್ಲವೂ ಕೂಡ ಅದೇ ಸ್ವರೂಪ. ಇದು ಶ್ರುತಿವಾಕ್ಯ. ಇದು ಹೌದಲ್ರಿ? ಜಗತ್ತು ಯಾರಿಂದ ಸೃಷ್ಟಿಯಾಗಿದೆ? ಪರಮಾತ್ಮನ ಸೃಷ್ಟಿಯಾಗಿದೆ ಅಲ್ವಾ? ಪರಮಾತ್ಮನೇ ಜಗತ್ತಾಗಿದ್ದಾನೆ ಅಂತ ಅರ್ಥ ಆಗುತ್ತಾ? ಹೌದಲ್ರಿ? ಮತ್ತು ಜಗತ್ತಿನಲ್ಲಿರ್ತಕ್ಕಂತಹದ್ದು ಎಲ್ಲವೂ ಕೂಡ ಏನಾಯಿತು? ಪರಮಾತ್ಮನೇ ಆಯಿತು. ಮತ್ತು ಜಗತ್ತಿನಲ್ಲಿರ್ತಕ್ಕಂತಹದ್ದು ಎಲ್ಲವೂ ಪರಮಾತ್ಮನೇ ಅಂತಂದ್ರೆ ಮತ್ತು ನಾವು ಕೂಡ ಏನಾದ್ವಿ? ಇದು ಶ್ರುತಿವಾಕ್ಯ. ಅದಾದಮೇಲೆ ಆದರೆ ನಮ್ಮ ಅನುಭವದಲ್ಲಿ ಅದು ಫೀಲ್ ಆಗದಿರೋದ್ರಿಂದ ನಾವು ಯುಕ್ತಿಯಿಂದ ಅದನ್ನು ಸಾಧಿಸ್ತೀವಿ. ಏನು ಸಾಧಿಸ್ತೀವಿ? ಪರಮಾತ್ಮನು ಸತ್ಸ್ವರೂಪನು ಅಂದರೆ ಯಾವಾಗಲೂ ಇರ್ತಕ್ಕಂಥವನು. ನಾವು ಕೂಡ ಜಾಗೃತ, ಸ್ವಪ್ನ, ಸುಷುಪ್ತಿಯ ಆಧಾರದ ಮೇಲೆ ಮತ್ತು 6 ಏನು ವಿಕಾರಗಳಿಗೆ ಒಳಪಡುತ್ತ ದೇಹದ ಆಧಾರದ ಮೇಲೆ ನಾವು ಕೂಡ ಯಾವಾಗಲೂ ಇರುವಂಥವರು ಅಂತ ಶ್ರುತಿ ಯುಕ್ತಿಯಿಂದ ನಿರ್ಣಯ ಮಾಡಿದ್ವಿ. ಮಾಡಲಿಲ್ಲರಿ? ಇಲ್ಲ, ಮಾಡಿದ್ವಿ ರೀ. ಹೌದಲ್ರಿ? ಲಾಸ್ಟ್ ಕ್ಲಾಸಲ್ಲಿ ಮಾಡಿದ್ವಿ ನಾವು. ನಾವು ಕೂಡ ದೇಹದಿಂದ ಅಲ್ಲ, ಆದರೆ ಜೀವದಿಂದ ನಾವೆಲ್ಲರೂ ಕೂಡ ಯಾವಾಗಲೂ ಕೂಡ ಇರ್ತಕ್ಕಂಥವರು. ದೇಹದಿಂದ ನೋಡಿದರೆ ನಮಗೇನು ಕಾಣಿಸ್ತದ? ಇರಲಿ, ಭಿನ್ನ ಇರಲಿ, ತಪ್ಪೇನಿಲ್ಲ. ಆದರೆ ನಮಗೆ ಅನುಭವ ಬರ್ತಾ ಇದೆ, ದೇಹ ಬದಲಾವಣೆ ಆಗ್ತಾ ಇದ್ದರೂ ಕೂಡ ನಮ್ಮಲ್ಲಿರ್ತಕ್ಕಂಥ ನಾನು ಇದೆಯಲ್ಲ ಅದು ನಮಗೆ ಸ್ವಲ್ಪನೂ ಕೂಡ ಕನ್ಫ್ಯೂಸ್ ಆಗೋದಿಲ್ಲ. ಹೌದಲ್ರಿ? ಅದಕ್ಕೆ ನಾವೇನು ಮಾಡಿದ್ವಿ? 4 ವರ್ಷದ 5 ವರ್ಷದ ಮಕ್ಕಳ ಫೋಟೋನ ಹಿಡ್ಕೊಂಡು ಈಗ ಇಲ್ಲಿಗೆ ಎಷ್ಟಾಗಿದೆ? 70ನೋ 80ನೋ 60ನೋ ಅಲ್ವಾ? ಇಲ್ಲಿ ತನಕ ನೋಡಿದರೂ ಕೂಡ ನಮ್ಮ ರೂಪ ಬದಲಾವಣೆ ಆದರೂ ಕೂಡ ನಮಗೆ ಸ್ವಲ್ಪನೂ ಕೂಡ ಏನು ಬರೋದಿಲ್ಲ? ಸಂಶಯ ಬರೋದಿಲ್ಲ. ಇಲ್ಲ, ಬರ್ತದೆ ಸಂಶಯ. ಹಾಗಾಗಿ ಇದರಿಂದ ಗೊತ್ತಾಗುತ್ತೆ ನಾವು ಸದಾ ಇರುವಂಥವರು ಅಂತ. ಅದಲ್ರಿ? ಇನ್ನು 2ನೇ ಲಕ್ಷಣ ಏನು ಅಂತಂದರೆ ಪರಮಾತ್ಮನು ಆನಂದ ಸ್ವರೂಪನೇ ಮತ್ತು ನಾವು ಕೂಡ ಆನಂದ ಸ್ವರೂಪರೇ. ಅಂತಂದರೆ ಆನಂದವೇ ಆನಂದ. ಈಗ ಸಿಂಪಲ್ಲಾಗಿ ಹೇಳ್ತೀನಿ ನಿಮಗೆ. ಈಗ ಯಾವುದೋ ಒಂದು ಏನು ನಿಮಗೆ ಜಾಮೂನು ಇಷ್ಟ ಅಂತ ಅಂದ್ಕೊಂಡ್ರೆ ಅದಲ್ಲ, ನನಗಿಷ್ಟ ಆಗಿರೋದಂತಾನೆ. ಜಹಾಂಗೀರ್ ಇಷ್ಟ ಅಂತ ಅಂದ್ಕೊಂಡ್ರಿ ಅದಲ್ವಾ? ಅದು ತಿಂದರೆ ಏನಾಗತ್ತೆ? ಸಂತೋಷ ಆಗತ್ತೆ ಅಲ್ವಾ? ಆನಂದದ ಪರ್ಯಾಯ ಶಬ್ದ ಸಂತೋಷ ಅದಲ್ರಿ?
ಜಹಾಂಗೀರ್ ತಿಂದರೆ ಸಂತೋಷವಾಗತ್ತೆ, ಹೌದಲ್ವಾ? ಆದರೆ 2, 3, 4, 5, 6 ತನಕ ಹೋದಾಗ ಏನಾಗುತ್ತೆ? ಅದು ಸಂತೋಷ ಜಾಸ್ತಿ ಆಗಬೇಕಾಗಿತ್ತು, ಆದರೆ ಸಂತೋಷ ಏನಾಗದ ಜಾಸ್ತಿ ಆಗೋದಿಲ್ಲ. ಆದರೆ ಸಂತೋಷ ಪಡಬೇಕು ಅಂತಕ್ಕಂಥದ್ದು ಕಡಿಮೆ ಆಗೋದಿಲ್ಲ. ಅದು ಪಾಪ ಇಂದ್ರಿಯ ಕಾರಣದಿಂದ, ಈ ಇಂದ್ರಿಯದಲ್ಲಿ ತಾಕತ್ತು ಇಲ್ಲದೆ ಇರುವುದರಿಂದ ದೇಹ ರಿಜೆಕ್ಟ್ ಮಾಡುತ್ತಾಗಲಿ, ಆದರೆ ನಮ್ಮ ಸ್ವರೂಪ ಅದಲ್ವಾ, ಅದು ರಿಜೆಕ್ಟ್ ಮಾಡೋದಿಲ್ಲ. ಹೌದಲ್ರಿ? ತಾನೆ? ಇದರಿಂದ ನೋಡಿದಾಗಲೂ ಕೂಡ ನಾವು ನಮ್ಮ ಏನು ಆ ಪರಮಾತ್ಮನ ಸ್ವರೂಪ, ಆನಂದ ಸ್ವರೂಪ ಇದೆಯೋ, ನಾವು ಕೂಡ ಆನಂದವನ್ನು ಇಷ್ಟು ಸಾಕಂತಿಲ್ಲ, ಎಷ್ಟು ಬೇಕಾದರೂ ಆನಂದವನ್ನು ಏನು ಮಾಡ್ತೀವಿ? 24 ಇಂಟು 17, 16, 18 ಅನ್ಕೊಂಡ್ಬಿಡ್ರಿ. ಅಷ್ಟು ಗಂಟೆಗಳ ಕಾಲ ಆನಂದದಿಂದ ವಿಮುಖರಾಗಲಿಕ್ಕೆ ನಾವು ಯಾರು ಇಷ್ಟಪಡೋದಿಲ್ಲ. ಒಂದಾದಮೇಲೆ ಒಂದು ಪ್ರಕ್ರಿಯೆಗಳನ್ನು ಚೇಂಜ್ ಮಾಡ್ತೀವಿ. ಕಾಫಿ ಕುಡ್ತೀವಿ, ಅದಾದಮೇಲೆ ಸ್ನಾನ ಮಾಡ್ತೀವಿ. ಕಾಫಿ ಕುಡಿಯೋದು ಆನಂದ, ಸ್ನಾನ ಮಾಡೋದು ಆನಂದ, ಡ್ರೆಸ್ ಮಾಡಿಕೊಳ್ಳೋದು ಆನಂದ, ಹೊರಗಡೆ ಹೋಗೋದು ಆನಂದ, ಮಾತಾಡಿಸೋದು ಆನಂದ. ಆನಂದ ಒಂದೇ ಇದೆ, ಆನಂದದ ಪರಿಕರಗಳು ಬೇರೆ ಬೇರೆ ಇದಾವ. ಹೌದಲ್ರಿ? ಪರಮಾತ್ಮ ಒಬ್ಬನೇ ಆನಂದ ಸ್ವರೂಪ ಅಲ್ಲ. ನಾವೆಲ್ಲರೂ ಕೂಡ ಏನು ಆನಂದ. ಡೌಟ್ ಬರ್ತಿದೆ ನನಗೆ. ಇಲ್ಲ, ಅದಾದಮೇಲೆ ಸಂಗೀತ ಕೇಳ್ತೀವಿ, ಅದಾದಮೇಲೆ ಫಿಲ್ಮ್ ನೋಡ್ತೀವಿ, ಅದಾದ್ಮೇಲೆ ಧಾರಾವಾಹಿ ನೋಡ್ತೀವಿ, ಏನೆಲ್ಲ ಬೇರೆ ಬೇರೆ ಮಾಡ್ತೀವಿ, ಆ್ಯಕ್ಟಿವಿಟೀಸ್ ಬೇರೆ ಬೇರೆ ಮಾಡ್ತೀವಿ. ಅದ್ರ ಹಿಂದುಗಡೆಗೆ ಏನಕ್ಕೋಸ್ಕರ ಮಾಡ್ತಾ ಇದ್ದೀವಿ? ಆನಂದ ಯಾವಾಗಲೂ ಕೂಡ ಕಡಿಮೆ ಆಗೋದಲ್ಲ ಅದು. ಹೌದಲ್ರಿ? ಇಲ್ಲ, ಕಡಿಮೆ ಆಗುತ್ತಾ? ಅದು ಯಾವಾಗಲೂ ಕೂಡ ಕಡಿಮೆ ಆಗೋದಿಲ್ಲ. ಸೊ ಹಾಗಾಗಿ ಯುಕ್ತಿಯಿಂದಲೂ ಅನುಭವದಿಂದಲೂ ನಾವೆಲ್ಲರೂ ಯಾರು? ಆನಂದ ಸ್ವರೂಪರು. ಓಕೆ. ಮತ್ತು ನಾನು ಇದ್ದೀನಿ ಅನ್ನೋದಕ್ಕೆ ನಮ್ಗೆ ಯಾರು ಪ್ರೂಫ್ ಬೇಕಾ? ಅದಲ್ವಾ? ಇವಕ್ಕಾದ್ರೆ ಪ್ರೂಫ್ ಬೇಕು. ಅವಕ್ಕೆ ವ್ಯಕ್ತ ಆಗೋ ಶಕ್ತಿ ಇಲ್ಲ. ನಮ್ಮಲ್ಲಿ ಚಿತ್ತು ಏನು ಜಾಗೃತ ಆಗಿದೆಯೋ, ಈ ಜಡವಾಗಿರ್ತಕ್ಕಂತಹ ವಸ್ತುವಿನಲ್ಲಿ ಚಿತ್ತು ಏನಾಗಿಲ್ಲ, ಇದೇ ನಮಗೆ ಕಾಣಿಸ್ತಾ ಇಲ್ಲ. ಆ ಚಿತ್ತು ಅದನ್ನೇನು ಸ್ವಲ್ಪ ಒಳಗಡೆ ಶೋಧಿಸಿ ನೋಡಬೇಕು. ಇದಕ್ಕೆ ಹೋದ್ವಿ ಅಂತಂದರೆ, ಆ ಅಣುವಿಗೆ ಹೋದ್ವಿ ಅಂದರೆ ಗೊತ್ತಾಗುತ್ತೆ, ಸೆಲ್ಸಿಗೆ ಹೋದರೆ ಗೊತ್ತಾಗುತ್ತೆ, ಅದರಲ್ಲಿ ಕೂಡ ಚಲಿಸ್ತಕ್ಕಂಥದ್ದು. ಆದರೆ ಸ್ಥೂಲವಾಗಿ ನೋಡಿದಾಗ ಅದರಲ್ಲಿ ಗುಪ್ತವಾಗಿದೆ, ನಮ್ಮಲ್ಲಿ ಏನಾಗಿದೆ? ವ್ಯಕ್ತವಾಗಿದೆ. ಹೌದಲ್ವಾ? ಸೊ ಆ ಕಾರಣದಿಂದ ನೋಡಿದಾಗಲೂ ಕೂಡ ನಾವು ಚಿತ್ ಸ್ವರೂಪರು. ಅಂದರೆ ಚಿತ್ ಅಂದರೆ ನಾವು ಯಾವಾಗಲೂ ಇದ್ದೀನಿ ಅಂತಕ್ಕಂಥದ್ದು ನಮಗೆ ಫೀಲ್ ಆಗ್ತಾಯಿದೆ ಅಲ್ವಾ? ಇಲ್ಲ, ಡೌಟ್ ಬರ್ತಾ ಇದೆ. ಇತ್ತಮ್ ಅಂತಂದ್ರೆ ಅವರು ಈ ರೀತಿಯಾಗಿ ನಾವು ಶ್ರುತಿಯಿಂದ, ಯುಕ್ತಿಯಿಂದ, ಅನುಭವದಿಂದ ನಮ್ಮನ್ನು ನಾವು ಏನು ಮಾಡಿಕೊಂಡ್ವಿ? ನಿಶ್ಚಯ ಮಾಡಿಕೊಂಡ್ವಿ. ಸೊ ನಾವು ಸಚ್ಚಿತ್ತಾನಂದ ಸ್ವರೂಪರು. ಇದು ನಾನು ಹೇಳ್ತಾ ಇಲ್ಲ, ಸುತ್ತಂತೆ ಶೂಪಜಾಯತೆ, ಇದು ವಾಕ್ಯ, ಮಹಾವಾಕ್ಯ ಹೇಳ್ತಾ ಇದೆ. ಯಾವ ಮಹಾವಾಕ್ಯ? ತತ್ವಮಸಿ ಎನ್ನುವಂತಹ ಮಹಾವಾಕ್ಯ ಇದನ್ನು ಹೇಳ್ತಾ ಇದೆ. ತತ್ತಂದರೆ ಯಾರು? ತತ್ತಂದರೆ ಅವನು ಅಂತ, ಅದಲ್ವಾ? ತೊಂಬಂದರೆ ನಾನು ಜೀವ ಅಂತ, ಅದಲ್ವಾ? ಈ ಶಾಸ್ತ್ರ ಕೇಳೋದಕ್ಕಿಂತ ಮುಂಚೆ ನಾವು ಜೀವ ಆಗಿದ್ವಿ. ಇವಾಗ ಏನಾಗಿದ್ದೀವಿ? ಶಾಸ್ತ್ರ ಕೇಳಿದ ಮೇಲೆ ಅವನೇ ನಾವು ಅಂತ ಆಗಿದ್ದೀವಿ. ಡೌಟ್ ಬರ್ತದೆ, ಬರಲಿ, ಇನ್ನು ಸುಮಾರು ಇದೆ ಅಲ್ವ? ಇಲ್ಲಾಂದ್ರೆ ಇವತ್ತಿಗೆ ಕ್ಲಾಸ್ ಮುಗಿದು ಬಿಡ್ತದೆ ಅಲ್ವ? ಗೊತ್ತಾನೆ? ಸೊ ನಾವು ಇನ್ಬಿಲ್ಟ್ ನೋಡಿದಾಗ, ಅಂದರೆ ನಮ್ಮ ಏನು ನಾವು ನಾನು ಅಂತ ಇನ್ನು ಪ್ರಜ್ಞಾಪೂರ್ವಕವಾಗಿ ಅಂತೀನಲ್ಲ, ಅಲ್ಲಿಗೆ ಎಲ್ಲರಿಗೂ ಕನ್ಫ್ಯೂಸ್ ಆದ. ಆದರೆ ಅದು ಇನ್ನರ್ ಏನು ಅದರದ್ದು ಸ್ವರೂಪ ಇದೆ ಅಲ್ವಾ, ಅಲ್ಲಿ ಯಾರಿಗೆ ಕನ್ಫ್ಯೂಸ್ ಇಲ್ಲ. ಅದಕ್ಕೆ ಶಾಸ್ತ್ರಕಾರ ಹೇಳ್ತಿದ್ದಾನೆ, ಆ ಇನ್ನರ್ ಏನು ನಮಗೆ ಗೊತ್ತಾಗದಂತೆ ನಮ್ಮ ಹಿಂದುಗಡೆ ಇರ್ತಕ್ಕಂಥದ್ದು ಇನ್ನೊಂದು ಗುಣ ಇದೆ ಅಲ್ವಾ, ಅದು ಆ ತತ್ಸ್ವರೂಪನಾಗಿರ್ತಕ್ಕಂತಹ ಪರಮಾತ್ಮನೇ. ಸೊ ತತ್ತಂದರೆ ಅವನು, ತೊಂಬಂದರೆ ಜೀವ,
ಈ ಜೀವನಿಗೆ ಈ ಜ್ಞಾನ ಬಂದ ಮೇಲೆ ಅವಾಗ ಅವನಿಗೆ ಗೊತ್ತಾಗತ್ತೆ ಜೀವನೇ ತತ್ಸ್ವರೂಪನು ತತ್ವಂ ತೊಮ್ಮ ಹೋಗಿಬಿಡ್ತದೆ. ಇವಾಗ ನಮಗೆ ತಿಳುವಳಿಕೆಯಿಂದ ಹೋಗಿದೆ, ಆದರೆ ಕರ್ಮದಿಂದ ಪ್ರಬಲವಾಗಿದೆ, ಒಪ್ಕೊಳ್ಳೋಣ. ಆದರೆ ತಿಳುವಳಿಕೆಯಿಂದ ನಮಗೇನಾಗಿದೆ ಈಗ, ಸೊ ಶಾಸ್ತ್ರ ಕೇಳ್ತಾ ಈ 3-4 ಕ್ಲಾಸ್ಗಳಿಂದ ಸ್ವಲ್ಪ ಎಲ್ಲೋ ಡೌಟ್ ಬರ್ತಾ ಇದೆ, ಹೌದಲ್ರಿ? ಹೌದು, ಸುಮಾರು ಸೇಮ್ ಅದೇವಲ್ವಾ ಅವರಿಗೆ ನಮಗೆ ಅಂತ ಹೇಳಿಬಿಟ್ಟು. ಇಲ್ಲ, ಬರ್ತಾ ಇಲ್ವಾ? ಹಾಂ, ಬರ್ತಾ ಇದೆ. ಸೊ ಹಾಗಾಗಿ ಆ ಜೀವತ್ವ ಇರೋ ತನಕ ಅದು ತೊಮ್ಮಾಗಿರ್ತದೆ. ಯಾವಾಗ ಜೀವತ್ವದ ಭಾವ ಕಳ್ಕೊಳ್ತದೆ ಅದೇ ತತ್ತಾಗ್ತದೆ. ಇಷ್ಟೇ ನೋಡಿ, ಸಿಂಪಲ್ ಆಗ್ಯದ. ಜೀವತ್ವದ ಭಾವ, ಜೀವತ್ವ ಭಾವ ಅಂತಂದ್ರೆ ಕರ್ಮ ಇರೋ ತನಕ. ಕರ್ಮ ಅಂದರೆ ಏನೇನು ಅರ್ಥ ಮಾಡ್ಕೊಬೇಡ್ರಿ, ಅದಲ್ವಾ? ಹಾಂ, ಒಳಗಡೆ ಸಂಸ್ಕಾರ ಅಂತಕ್ಕಂಥದ್ದೇ ಅಲ್ವಾ, ಅದನ್ನು ಕರ್ಮ ಅಂತ ಕರಿತೀವಿ. ಹೊರಗಿಂದ ಅಲ್ಲ. ಇನ್ಮೇಲೆ ಯಾವಾಗಲೂ ಕೂಡ ಈಗ ಹೊರಗಿಂದ ಬಿಟ್ಬಿಡ್ರಿ. ಇನ್ನೇನಿದ್ರು ಇನ್ನರ್ ಸೆಕ್ಷನ್, ಔಟರ್ ಸೆಕ್ಷನ್ ಇಲ್ಲವೇ ಇಲ್ಲ. ನಮ್ಮ ಒಳಗಡೆ ಬಯಕೆ ಇರೋದ್ರಿಂದ ತಾನೇ ನಾವು ಇದನ್ನೆಲ್ಲ ಮಾಡಿಕೊಂಡಿದ್ದೀವಿ, ಹೌದಲ್ರಿ? ಹಾಂ, ಮತ್ತು ಈಗ ಪಾಠ ಮಾಡ್ಬೇಕನ್ನೋದು ನನ್ನ ಬಯಕೆ, ಹೌದು ತಾನೇ? ಅದರಿಂದ ಅಲ್ಲಿಂದ ಓಡಿ ಬಂದಿದ್ದೀನಿ 25 ಕಿಲೋಮೀಟ್ರು, ಹೌದು ತಾನೇ? ಸೊ ಹೀಗೆ ಪ್ರತಿಯೊಬ್ಬರಿಗೂ ಕೂಡ ನಮಗೆ ನಮ್ಮದೇ ಆಗಿರ್ತಕ್ಕಂತಹ ಭಾವನೆಗಳಿದಾವ. ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ನೀವು ಒಂದಿನ ಸ್ವಲ್ಪ ಮಾಡಿಕೊಂಡಿದ್ದೀರಿ ಭಾವನೆಗಳನ್ನು ನೆನ್ಕೊಡ್ರಿ, ಅಷ್ಟೇ ವ್ಯತ್ಯಾಸ, ಹೌದಲ್ರಿ? ಅದು ನಾವು ಮಾಡಿಕೊಂಡಿದ್ದ, ಈಗೆಲ್ಲ ತಾನೇ ಬಂದದ್ದು. ಮನೆ ನೀವೇ ಕಟ್ತಾರೆ, ಇಲ್ಲ ತಾನೇ ಮನೆ ಬಂದುಬಿಡ್ತದೆ ನಿಮ್ಮ ಹತ್ರಕ್ಕೆ, ಹೌದು ತಾನೇ? ಸೊ ಹಾಗಾಗಿ ಯಾವುದು ಕೂಡ ಸುಮ್ಮನೆ ಬರೋದಿಲ್ಲ, ಅದು ನಮ್ಮ ಪ್ರಾರಬ್ಧಕ್ಕೆ ಅನುಗುಣವಾಗಿ ಅದು ಬರುತ್ತೆ. ಆ ಪ್ರಾರಬ್ಧವನ್ನು ಏನಂತ ಕರೆದ್ರೆ ಅದನ್ನು ಕರ್ಮ ಅಂತ ಕರೆದರು. ಆ ಕರ್ಮಕ್ಕೆ ಕಾರಣವಾಗಿ ನಾವು ಜೀವ ಅಂತ ಅಂದ್ಕೊಂಡಿದ್ದೀವಿ. ಆ ಕರ್ಮ ಕಳಿಸಿಬಿಡಿತು ಅಂತಂದರೆ, ಆ ಜೀವ ಕಳಿಸಿಬಿಡಿತಂತಂದರೆ ಆ ಜೀವದ ಭಾವದಿಂದನೇ ಇವನಿಗೆ ಇದೆಲ್ಲನೂ ಸುಖ ದುಃಖದ ಫೀಲ್ ಆಗ್ತಾ ಇದೆ. ಆ ಕರ್ಮ ಕಳಿಸಿಬಿಡಿತಂತಂದರೆ ಅವಾಗ ಉಳ್ಕೊಳ್ತಕ್ಕಂಥ ಬರೀ ಕೇವಲ ಆನಂದ ಸ್ವರೂಪ, ಹೌದಲ್ರಿ? ಸೊ ಹಾಗಾಗಿ ಕರ್ಮದ ಕಾರಣದಿಂದ ನಾವು ಜೀವ ಅಂತ ಅನಿಸ್ಕೊಂಡಿದ್ದೀವಿ, ಆದರೆ ಅದು ಬೆಸೆದಿಲ್ಲ ಅವನಿಗೆ. ಹೇಗೆ ಅಂತಂದರೆ ಶಾಸ್ತ್ರಕಾರರು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಇದು ಗ್ಲಾಸಿಂದು ಅಂತ ಅನ್ಕೊಂಡ್ರಿ ಇದನ್ನು, ಅದಲ್ವಾ? ಯಾವಾಗಾರ ಇದು ಈ ಥರದ್ದು ಇಟ್ಬಿಟ್ರೆ, ಗ್ಲಾಸ್ನ ಇಟ್ಬಿಟ್ರೆ ಪಕ್ಕದಲ್ಲಿ ಕೆಲವೊಂದು ಎಕ್ಸಾಂಪಲ್ ಕೊಡೋಕ್ಕೆ ಈಸಿ ಆಗುತ್ತೆ. ಇದು ಗ್ಲಾಸಿಂದ ಅಂತೇಳಿ ಹಾಗೆ ಕಲ್ಪನೆ ಮಾಡಿಕೊಡ್ರಿ, ಅದಲ್ವಾ? ಗ್ಲಾಸ್ ಅಂದರೆ ಗೊತ್ತಲ್ವ, ಅದು ವೈಟ್ ಆಗಿರ್ತದಲ್ವಾ, ಅದಕ್ಕೇನು ಕಲರ್ ಇರ್ತದ? ಕಲರ್ ಇರೋದಿಲ್ಲ. ಸೊ ಈಗ ಇದ್ರ ಮೇಲೆ ಇಟ್ಟಾಗ ಅವಾಗ ಏನಾಗುತ್ತೆ ಅಂದರೆ ಇಲ್ಲಿ ಇರ್ತಕ್ಕಂತಹ ಕಲರು ಇದ್ರ ಮೇಲೆ ಏನಾಗುತ್ತಾ ಪ್ರತಿಫಲನವಾಗಿ ಈ ಗ್ಲಾಸು ಇದೇ ಕಲರ್ ಥರ ಕಾಣಿಸ್ಕೊಳ್ತದ, ರೈಟ್ ಅಲ್ವಾ? ಅರ್ಥ ಇದೆ ಅಲ್ವಾ? ಈಗ ಬಣ್ಣ ಕಾಣಿಸಿಕೊಳ್ತಕ್ಕಂತಹದ್ದು ಗ್ಲಾಸಿನ ಗುಣನ, ಆ ಬಟ್ಟೆ ಗುಣನ? ಹಾಂ, ಗ್ಲಾಸಿಗೆ ಕಲರೇ ಇಲ್ಲಲ್ವಾ? ಗ್ಲಾಸಿಗೆ ಕಲರ್ ಉಂಟಾ? ಕೆಳಗಿನ ವಸ್ತ್ರದ ಕಾರಣದಿಂದ ಆ ಗ್ಲಾಸು ಆ ಕಲರ್ ಆಗಿ ಕಾಣಿಸಿಕೊಳ್ತದೆ, ಹೌದ್ರಾ ಇಲ್ರಿ? ಯಾರು ಗ್ಲಾಸ್ ಅಂತ ಹೇಳಿದ್ರಲ್ಲ, ಯಾವುದು ತಗೊಳ್ತದೆ, ಹೆಂಗಿರ್ತದೆ ಅದು? ಅದ್ರ ಗುಣ ಆಗಿರಂಗಲ್ಲ, ಅದು ಅದ್ರ ಗುಣ ಆಗಿರ್ತದ. ಇದು ತೆಗೆದುಬಿಟ್ಟು ಇನ್ನೊಂದು ಕಡೆಗೆ ಇಟ್ಟಾಗ ಮತ್ತೆ ಅವಾಗ ಏನಾಗುತ್ತೆ? ಇದೇನಾಯ್ತು, ರೈಟ್ ಅಲ್ವಾ? ಹಾಂ, ಆ ಗ್ಲಾಸಿಗೆ ಅದರದ್ದು ಸ್ವರೂಪತಃ ಯಾವುದು ಕಲರ್ ಇಲ್ಲ,
ಯಾವುದ್ಯಾವುದನ್ನ ಟಚ್ ಮಾಡ್ತದೋ ಆವ ಕಲರು ಅದ್ರ ಮೇಲೆ ಪ್ರತಿಫಲನ ಆಗುತ್ತೆ. ರೈಟ್ ರಾಂಗ್? ಹೌದ್ರಾ? ಹಂಗ ಇಲ್ಲಿ ನಮ್ಮಲ್ಲಿರ್ತಕ್ಕಂಥವನು ಆ ಪರಮಾತ್ಮ ಸತ್ಸ್ವರೂಪ ಅವ ಏನು ಮಾಡ್ತಾನೆ ಅಂದರೆ, ಸೊ ಅವನ್ನ ಈಗ ಅನ್ಕೊಂಡ್ರಿ ಇವನ್ನ, ಓಕೆ. ಸೊ ಇದನ್ನು ಜೀವ ಅಂತ ಅನ್ಕೊಂಡ್ರಿ ಅಥವಾ ಗುಣ ಅಂತ ಅನ್ಕೊಂಡ್ರಿ, ಓಕೆ. ಈ ಗುಣದ ಮೇಲೆ ಕುಂತುಕೊಂಡಾಗ ಈ ಕಲರ್ ಆಗ್ತಾನೆ, ಈ ಗುಣದ ಮೇಲೆ ಕುಂತುಕೊಂಡಾಗ ಈ ಕಲರ್ ಆಗ್ತಾನೆ, ಇದ್ರ ಮೇಲೆ ಕುಂತುಕೊಂಡಾಗ ಈ ಕಲರ್ ಆಗ್ತಾನೆ. ಇದೆಲ್ಲ ತೆಗೆದುಬಿಟ್ರೆ ಅವನು ಶುದ್ಧನಾಗಿರ್ತಾನೆ. ಅದಕ್ಕೆ ಶುದ್ಧ ಸ್ವರೂಪ, ಹೌದಲ್ವಾ? ಅರ್ಥ ಆಯ್ತಾ? ಅರ್ಥ ಆಗಿಲ್ಲರಿ? ಹಾಂ, ವೆರಿ ಗುಡ್. ಅರ್ಥ ಆಗಬೇಕು. ಅರ್ಥ ಆಗಿಲ್ಲ ಅಂದರೆ ಇನ್ನೂ 1000 ಉದಾಹರಣೆ ಇದೆ ನನ್ನ ಹತ್ರ, ಹೇಳ್ತಾ ಹೋಗ್ತೀನಿ. ಗ್ಲಾಸಿಗೆ ಸ್ವರೂಪತಃ ಯಾವುದೇ ಗುಣ ಇಲ್ಲ. ಆದರೆ ಯಾವ ಗುಣದ ಅದರ ಬೆಳಕು ಅದರ ಮೇಲೆ, ಅದು ಯಾವ ಗುಣದ ಪ್ರಭಾವ ಅದರ ಮೇಲೆ ಆಗುತ್ತೋ ಆವಾಗ ಅದೇನಾಗುತ್ತೆ, ಆ ಗುಣದಂತೆ ಕಾಣಿಸಿಕೊಳ್ಳುತ್ತೆ. ಅದಕ್ಕೆ ಪರಮಾತ್ಮನ ನಿರ್ಗುಣಿ ಅಂತ ಕರೆಯೋದು. ಆದರೆ ಈಗ ನಮ್ಮಲ್ಲವ ಗುಣಿಯಾಗಿದ್ದಾನೆ, ರೈಟ್? ಆದರೆ ಅವನಿಗೆ ಲೇಪನ ಸುಮ್ಮನೆ ರಿಫ್ಲೆಕ್ಟ್ ಅದು ಇದೇ ಥರ ಸೇಮ್. ಇದು ಕಳಿಸಿಬಿಟ್ರೆ ಇದ್ರ ಕಲರ್ ಇದಾಗಿಬಿಟ್ರ ಅವಾಗೇನಾಯಿತು? ಹಾಂ, ಕಲರ್ಲೆಸ್ ಆಯಿತು. ಹೌದಲ್ವಾ? ಇದು ಕಲರ್ ಕಳ್ಕೊಳ್ತಕ್ಕಂಥದ್ದು ಅದು ನಮ್ಮ ಕರ್ಮ, ಇವನ ಕರ್ಮ ಅಲ್ಲ. ಅದಕ್ಕೆ ಅವರು ದಾಸರು ಹೇಳಿದರು, ನಾ ಮಾಡಿದ ಕರ್ಮ ಬಲವಂತವಾಗಿರಲು. ಪಾಪ ನೀನೇನು ಮಾಡ್ತೀಯ, ನೀನು ನಿರ್ಗುಣಿ, ನೀನು ಅಲ್ವಾ? ನಿನ್ನ ಕಡೆ ದೋಷ ಇಲ್ಲ. ದೋಷ ಇರೋದಿಲ್ಲ ಯಾರ ಕಡೆದ? ನನ್ನ ಕಡೆ ಇದೆ. ಅದು ನಾನು ಮಾಡಿಕೊಂಡಿದ್ದೀನಿ, ಅದಲ್ವಾ? ಸೊ ಹಾಗಾಗಿ ನಮ್ಮಲ್ಲಿರ್ತಕ್ಕಂತಹ ಪರಮಾತ್ಮ ಜೀವನಾಗಿ ಕಾಣಿಸಿಕೊಂಡಿದ್ದಾನೆ. ಅದು ಜೀವಭಾವ ಹೋಗಿಬಿಟ್ರೆ ಅವು ಇರೋನೇ ಯಾರವನು? ಪರಮಾತ್ಮನೇ ಅಂತ ಉಪನಿಷತ್ತು ಹೇಳುತ್ತೆ ಅಂತ. ಅದಕ್ಕೆ ಉಪನಿಷತ್ತು ಹೇಳ್ತಾ ಇದೆ, ನೀನು ತೊಮ್ಮಾಗಿ ಕಂಡರೂ ಕೂಡ ಈ ಶಾಸ್ತ್ರದ ತಿಳುವಳಿಕೆಯಿಂದ ತದನಂತರವಾಗಿ ಮಾಡುವಂತಹ ನಿಷ್ಕಾಮ ಕರ್ಮದಿಂದ ಆವಾಗ ನೀನೇನಾಗ್ತೀಯ? ತೊಮ್ಮಾಗಿರ್ತಕ್ಕಂಥವನು ತತ್ತಾಗ್ತೀಯ. ಇಷ್ಟು ಕೆಲಸ ಉಂಟು ನಮಗೆ. ಈ ವಿಷಯದಲ್ಲಿ ಇನ್ನೇನಾದ್ರು ಸಂಶಯ ಬಂದರೆ ಕೇಳಿಬಿಡ್ರಿ. ಅರ್ಥ ಆಗದೆ ಕನ್ಫ್ಯೂಸ್ ಇದ್ರೆ ಭಾಳ ಇಂಪಾರ್ಟೆಂಟ್ ಇದು. ಭಾಳ ಮಹಾವಾಕ್ಯ ಅಂತ ಕರೆದ್ರೆ ಇದನ್ನು. ಏನು ಮಹಾವಾಕ್ಯ ಚಿಕ್ಕದದು ಅಂತ ಭಾಳ ಎಲ್ಲರಿಗೆ. ಆದರೆ ವಾಕ್ಯ ಚಿಕ್ಕದದ, ಆದರೆ ಅದರ ಅರ್ಥ ಹೇಗದ? ಅಗಾಧವಾಗ್ಯದ. ಇಡೀ ಅದಕ್ಕೆ ಆ ದಕ್ಷಿಣಾಮೂರ್ತಿ ಸ್ತೋತ್ರದಲ್ಲಿ ಆಚಾರ್ಯ ಶಂಕರರು ತುಂಬ ಚೆನ್ನಾಗಿ ದಕ್ಷಿಣಾಮೂರ್ತಿ ಸ್ತೋತ್ರದಲ್ಲಿ ವರ್ಣನೆ ಮಾಡಿದ್ದಾರೆ. ಭಾಳ ಇದಲ್ವಾ? ಪರಮಾತ್ಮ ಅಂತಕ್ಕಂಥ ದೊಡ್ಡ ಕನ್ನಡಿ ಇದ್ದಾಗೆ ಅಲ್ವಾ? ಸೊ ಅದರ ಒಳಗಡೆಗೆ ಸುಮ್ಮನೆ ಕಾಣ್ತಕ್ಕಂಥದ್ದು ಇದೆಲ್ಲ. ಅದೆಲ್ಲ ಕಳ್ಕೊಂಡ್ಬಿಟ್ರೆ ಇರ್ತಕ್ಕಂಥದ್ದೇನು ಒಂದೇ ಒಂದು ಪಾರದರ್ಶಕವಾಗಿರ್ತಕ್ಕಂತಹ ಪರಮಾತ್ಮ ಸ್ವರೂಪವೇ. ನನ್ನಲ್ಲಿ ಕಳ್ಕೊಂಡ್ಬಿಟ್ರೆ ಮತ್ತೆ ಆ ಕಡೆ ಅದಂತ ಅನ್ಕೊಬಿಡ್ರಿ, ಇಲ್ಲಿ ಕಳೆದು ಬಿಟ್ರೆ ಅಲ್ಲಿ ಇರೋದಿಲ್ಲ ಅಂತ. ಇಲ್ಲಂತಂದರೆ ಎಲ್ಲರಿಗೂ ಸಮಾನವಾಗಿ ಆಗ್ತದೆ ಅದು. ಈಗ ಯಾರಿಗೂ ನಿಮಗೂ ಒಂದು ಸ್ವಲ್ಪ ದುಃಖ ಇದ್ದರೆ ಅಲ್ವಾ, ಅದು ನಂದು ಆಗ್ಬೋದಾಗಿತ್ತಲ್ವ? ಆಗತ್ತಾ? ಇಲ್ಲ, ಆಗತ್ತೆ ರೀ? ಇಲ್ಲ. ಹಾಂ, ಆಗೋದಿಲ್ಲ. ನಿಮ್ಮ ದುಃಖ ನಿಮ್ಮದೇ ಆಗುತ್ತೆ, ನನ್ನ ದುಃಖ ಹಾಂ, ಹೌದಲ್ವಾ? ಸಾರ್ವತ್ರಿಕ ಅಲ್ಲ. ಆದರೆ ಆನಂದ ಹಾಂ ಎಲ್ಲರ ಹತ್ರ ಇದೆ ಸಮಾನ. ಎಲ್ಲರಿಗೂ ಬೇಕದ, ಎಲ್ಲರಿಗೂ ಸಾಕಾಗೋದಿಲ್ಲ. ಇನ್ನೂ ಇರಬೇಕು, ಆನಂದವಾಗಿರ್ಬೇಕಂತ. ಅದಕ್ಕೆ ನೋಡ್ಬೇಕಿದ್ದನ್ನು, ಬಿಡಿಸ್ಬೇಕಿದ್ದನ್ನು. ಎಲ್ಲಿ ಭೇದ ಅದ, ಎಲ್ಲಿ ಅಭೇದ ಅದ ಅಂತ.
ಇದನ್ನು ಏನಂತ ಕರೆದ್ರು ಅಂದರೆ ಅದನ್ನು ಜೀವಭಾವ ಅಂತ ಕರೆದ್ರು, ಕರ್ಮ ಅಂತ ಕರೆದ್ರು, ಅನೇಕ ಬೇರೆ ಬೇರೆ ರೀತಿಯಾಗಿ ಹೇಳ್ಕೊಂತ ಹೋದರು. ಸೊ ಆ ಕಾರಣದಿಂದ ಕರ್ಮವಶಾತ್ ಇಲ್ಲಿರುವಂತಹ ಪರಮಾತ್ಮ ಜೀವನಾಗಿ ಕಾಣ್ತಾ ಇದ್ದಾನೆ. ಆ ಕರ್ಮವನ್ನು ಕಳೆದುಕೊಂಡ್ರೆ ಅವನೇನಾಗ್ತಾನೆ? ಅವನು ಪರಮಾತ್ಮನೇ ಆಗ್ತಾನೆ. ಅದಲ್ಲ, ಗುರುವೇ ನಿಮ್ಮ ಆಜ್ಞೆಯನು ಮೀರದೆ ನಡೆದವನು ನರನು ಎನ್ನಲಿ ಬೇಡ ಪರಮಾತ್ಮನು ಅವನು ಅಂತ ನೀಲಕೆರೆ ಬಸಲಿಂಗ ಸ್ವಾಮಿಗಳು. ಇದು ಉಪನಿಷತ್ತಿನ ಮಹಾವಾಕ್ಯ. ಇದನ್ನೇನಂತ ಕರೆದ್ರು ಅಂದರೆ ನಿರ್ಣಯ ಅಂತ ಕರೆದ್ರು. ಅವರು ತಮ್ಮ ವಾಕ್ಯವನ್ನು ಈ ಶ್ಲೋಕದಲ್ಲಿ ನಿರ್ಣಯ ಮಾಡಿಬಿಟ್ರು. ಇದನ್ನ ಹೇಳಕ್ಕೆ ಬಂದಿದ್ದೀನಯ್ಯ ಅಂತ ಅವ್ರದ್ದು ವಿದ್ಯಾರಣ್ಯ ಮುನಿಗಳದವ ಎತ್ತಂ. ಈ ರೀತಿಯಾಗಿ ತತ್ವಮಸಿ ಮಹಾವಾಕ್ಯವನ್ನು ನಾವು ನೋಡಿದಾಗ ಜೀವನಾಗಿ ಕಂಡರೂ ಕೂಡ ಅವನು ಆ ಜೀವತ್ವವನ್ನು ಕಳೆದುಕೊಂಡಾಗ ಅವನೇ ಏನಾಗ್ತಾನೆ? ತತ್ತಾಗ್ತಾನೆ. ತತ್ ಅಂತಂದರೆ ಅವನು ಸಚ್ಚಿತ್ತಾನಂದ, ನಿರ್ಗುಣಿ, ಉಪಾಧಿರಹಿತ, ಚ್ಯುತಿರಹಿತ, ಏನೆಲ್ಲ ಶಬ್ದಗಳಿದೆವು. ಮತ್ತು ಎಲ್ಲ ಮಹಾತ್ಮರು ಹೇಗಿದ್ದರು ಅಂತಂದರೆ ಅವರು ಶರೀರದಿಂದ ಕಾಣಿಸಿಕೊಂಡಿದ್ದರೂ ಕೂಡ ಆ ಅಂತಃಕರಣದ ಜೀವದಿಂದ ಅವರು ಮುಕ್ತರಾಗಿದ್ದರು. ಅದಕ್ಕೆ ಅವನನ್ನು ಜೀವನ್ ಮುಕ್ತ. ಅದಕ್ಕೆ ದೇಹ ಮುಕ್ತ ಅನ್ನಂಗಿಲ್ಲ, ಜೀವನ್ ಮುಕ್ತ ಅಂತ. ದೇಹ ಮುಕ್ತ ನಾವೆಲ್ಲರಾಗ್ತೀವಿ, ಭಾಳ ಪ್ರಶ್ನೆ ಇಲ್ಲ ಅದ್ರಾಗ. ದೇಹ ಮುಕ್ತರಾಗೋದು ಭಾಳ ಕೆಲಸ ಇಲ್ಲ. ಏನಾಗಬೇಕಾಗ್ಯದ? ಜೀವನ್ ಮುಕ್ತ ಆಗ್ಬೇಕಾಗ್ಯದ. ಜೀವನ್ ಮುಕ್ತ ಅಂತಕ್ಕಂಥದ್ದನ್ನು ಮೋಕ್ಷ ಅಂತ ಕರೆದ್ರು, ಬಿಡುಗಡೆ ಅಂತ ಕರೆದ್ರು. ಏನು ಯಾವುದರಿಂದ ಬಿಡುಗಡೆ? ಅವನಿಗಂಟಿಕೊಂಡಿರ್ತಕ್ಕಂತಹ ಕರ್ಮದಿಂದ ಬಿಡುಗಡೆ. ತುಂಬ ಸರಳದ ಶಾಸ್ತ್ರ ಅದಲ್ರಿ? ಇಲ್ಲ ಕಷ್ಟ ಇದೆಯಾ? ಮುಕ್ತಿ ಇರಲಿ. ಯಾಕೆ ಕಷ್ಟ ಅಂದ್ರೆ ಕಷ್ಟ ಆಗಿಬಿಡ್ತದೆ. ಆಗಿನ ತಂದುಬಿಟ್ರೆ ಮುಗಿದೈತಲ್ಲ. ಆಗಿನ ಈ ಕ್ಷಣದಾಗ ನಾನೇನು ಅಲ್ವಾ ಮುಕ್ತನಾಗಿದ್ದೀನಿ. ಇವಾಗ ಸಂಸಾರ ಇದೆ ಅಂದರೆ ತಲೆಯಲ್ಲಿ, ಮತ್ತು ತತ್ಸ್ವರೂಪನೇ ಅದ. ಈ ಕ್ಷಣದಲ್ಲಿ ನೀವು ಪರಮಾತ್ಮರೇ. ಅರೆ ನಾನು ಪರಮಾತ್ಮನ ನಾನು ತತ್ತಂತ ಮಾತಾಡ್ತಿದ್ದೀನಿ. ನಾನು ಪರಮಾತ್ಮನೇ, ನೀವು ಪರಮಾತ್ಮರೇ. ಅರೆ ಜಗ ಎಲ್ಲ ಕಲ್ಲು ಮಣ್ಣು ಪರಮಾತ್ಮ, ನಾವು ಪರಮಾತ್ಮಂದ್ರೆ ಯಾಕೆ ಎದ್ರಿಗೆ ಬರ್ತಂತೆ ನಿಮಗೆ? ಹೌದಲ್ರಿ? ಒಂದು ಕಲ್ಲಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಅದನ್ನು ದೇವರು ಅಂತ ಅಂತೀವಲ್ರಿ. ಯಾರು ಅನ್ನೋರು? ಪಶು ಪಕ್ಷಿಗಳ? ಮತ್ತೆ ಅಂತ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಕಲ್ಲೇ ದೇವರು ಅಂತಂದ್ಮೇಲೆ ಜೀವಂತವಾಗಿರ್ತಕ್ಕಂಥದ್ದು, ಚಲಿದಾಡಿಸ್ತಕ್ಕಂಥದ್ದು, ತಿಳಿತಕ್ಕಂಥದ್ದು, ವಿಚಾರ ಮಾಡ್ತಕ್ಕಂಥದ್ದು ಇದು ದೇವರಲ್ವಾ? ಮತ್ತೆ ಯಾವುದರಿಂದ ನೋಡ್ತೀರಿ ನೀವು? ಹಂಗಾರ ಯಾರ ಕೃಪೆಯಿಂದ ನೋಡ್ತೀರಿ ಹೇಳ್ರಿ ನೀವು? ಮತ್ತೆ ಇಷ್ಟು ಸರಳವಾಗಿರ್ತಕ್ಕಂಥದ್ದನ್ನು ಬಿಟ್ಬಿಟ್ಟು ಏನೇನೋ ಮಾಡ್ತಾ ಇದ್ದೀರಲ್ವಾ? ಆಗಲ್ರಿ ಸ್ವಚ್ಛಗೆ ಏನು ಕೆಲಸ? ಬೇರೆ ಕೆಲಸ ಏನದ? ಮುಗ್ದದೆ ಅಲ್ಲೆಲ್ಲ. ಅಲ್ಲ, ಈಗ ಬೇರೆ ಕೆಲಸ ಅಂತ ಏನಿಲ್ಲ ಅಲ್ವಾ? ವಾರಕ್ಕೊಂದು ದಿವಸ ಸ್ವಚ್ಛ ಆಗೋಣಂತ. ವಾರ ಕ್ಲೀನ್ ಮಾಡ್ತಾ ಹೋದ್ರೆ ಏನಾಗುತ್ತೆ? ಅದು ಸ್ವಚ್ಛ ಆಗಲೇಬೇಕು. ಯಾಕಂತಂದರೆ ಈ ಜ್ಞಾನ ಅಂತಕ್ಕಂತಹದ್ದು ಸ್ವಚ್ಛ ಮಾಡದೆ ಬಿಡೋದೇ ಇಲ್ಲ. ಇದು ಜ್ಞಾನಾಗ್ನಿ ದಗ್ಧ ಕರ್ಮಾಣ ತಮಾಹು ಪಂಡಿತಂ ಬುಧಾಹ ಅಂತೇಳಿ ಗೀತೆಯಲ್ಲಿ ನೋಡಿದ್ವಲ್ಲ ನಾವು. ಈ ಜ್ಞಾನ ಅಂತಕ್ಕಂಥದ್ದು ಒಮ್ಮೆ ಇದು ಒಳಗಡೆ ಹೋಗ್ಬಿಡ್ತಂತಂದರೆ ಬಿಡಂಗಿಲ್ಲ ಅಂತ. ಅದಕ್ಕೆ ಗ್ರಾಸೈಕ ಕರ್ಮಣಿ ಅಂತ ಹೇಳಿದ್ನಲ್ಲ ಅವನು, ಒಮ್ಮೆ ಹಿಡ್ಕೊಂಡು ಅಂದ್ರೆ ಬಿಡಂಗಿಲ್ಲ ಅಂತ. ನಾವಲ್ಲ ಗುರುಗಳು, ಯಾರು ವಿದ್ಯಾರಣ್ಯ ಮುನಿಗಳಲ್ಲ. ಈ ಜ್ಞಾನ ಇದು ಜ್ಞಾನ ಗುರು. ಅದನ್ನು ಅರ್ಥ ಮಾಡೋಕ್ಕೋಸ್ಕರ ಸಲುವಾಗಿ ಇನ್ನು ಬೇಕಾಗಿದೆ ಕೂತ್ಕೊಂಡಿರೋಬ್ರು. ಆ ಅರ್ಥ ಆಗಿಬಿಡ್ತಂತಂದ್ರೆ ಮುಗಿದೈತೆ, ನಮ್ಮ ಕೆಲಸ ಇಲ್ಲ ಅಲ್ಲಿ. ನಿಮ್ಮಲ್ಲಿರ್ತಕ್ಕಂತಹ ಜ್ಞಾನ ನಿಮಗೆ 24 ಗಂಟೆ ಮಾರ್ಗದರ್ಶನ ಮಾಡ್ತದ? ಇಲ್ಲ ನಾವು ಮಾಡ್ತೀವ? ಅದಕ್ಕೆ ಅರಿವೇ ಗುರು ಅಂತಂದು. ಆದರೆ ಅರಿವು ಮೊದಲು ಬೇಕಾಗತ್ತೆ ಶಾಸ್ತ್ರದಿಂದ. ಯಾಕಂದ್ರೆ ನಮಗೆ ಸಾಮಾನ್ಯವಾಗಿರ್ತಕ್ಕಂಥದ್ದು ಅರಿವಿದೆ.
ಜಗದ ಅರಿವಿದೆ, ಪರಮಾತ್ಮನ ಅರಿವಿಲ್ಲ. ಹೌದಲ್ರಿ? ಪರಮಾತ್ಮನ ಅರಿವನ್ನು ಶಾಸ್ತ್ರ ಕೊಡ್ತದೆ. ಅಲ್ಲಿ ತನಕ ಗುರು ಬೇಕು. ಯಾವಾಗ ಇದರ ಅರಿವು ಬಂತಂದರೆ, ಯಾವಾಗ ಪಂಚದಶಿ ಮುಗಿದ ಮೇಲೆ ಪಾಠ ಬೇಕಾಗಿಲ್ಲ. ಇದು ಕ್ಲಾರಿಟಿ ಆಗೋ ತನಕ ಏನು ಬೇಕು? ಇಷ್ಟೇ ನೋಡ್ರಿ ವ್ಯತ್ಯಾಸ. ಸ್ವಲ್ಪ ಹತ್ತಿರಕ್ಕೆ ಬಂದ ಸಬ್ಜೆಕ್ಟು ಇನ್ನೂ ಬರಲಿಲ್ವ? ಅದಲ್ರಿ? ಸೊ ಅದಕ್ಕೆ ಉಪನಿಷತ್ತು ಡಂಗುರ ಹೊಡಿತದೆ ಅಂತಾರೆ ಅವರು. ಮೆತ್ತಿ ಹೇಳ್ತಾ ಇಲ್ಲ, ಅದು ಜೋರಾಗಿ ಹೇಳ್ತಾ ಇದೆ, ಅದು ನಗಾರಿ ಬಾರಿಸ್ಕೊಂಡು ಹೇಳ್ತಾ ಇದೆ, ನೀನು ಪರಮಾತ್ಮನಯ್ಯ ಅಂತ ಹೇಳಿಬಿಟ್ಟು. ಇತಿ ವೇದಾಂತ ಡಿಂಡಿ ಮಹಾ. ಆ ಕಾರಣದಿಂದ ಈ 10ನೇ ಶ್ಲೋಕ ಇದೆಯಲ್ವ, ಇದು ನಿರ್ಣಯ ವಾಕ್ಯ. ಇದು ಇಷ್ಟೆಲ್ಲ ಕೇಳಿದ ಮೇಲೆ ಈಗ ಒಬ್ಬನ ಎದುರುಗಡೆ ಕೂತ್ಕೊಂಡಿದ್ದಲ್ಲ, ಯಾರವನು? ಪೂರ್ವ ಪಕ್ಷಿ ಅಲ್ವಾ? ನೀವೇನು ಹೇಳ್ತಿರೋ ನಿಮ್ಗಿಂತ ಸ್ಟ್ರಾಂಗ್ ಅದೇ ನಾವು. ನಿಮ್ಗಿಂತ ಸ್ಟ್ರಾಂಗ್ ಅದೇ ಅವನು. ಈಗ ಅವ ಶುರು ಮಾಡಿಕೊಂಡ, ಏನು ಹೇಳ್ತಾ ಇದ್ದೀರಿ ನೀವು ಅಂತಂದವನು. ಏನು ಹೇಳ್ತಾ ಇದ್ದೀರಿ ನೀವು? ಪರಮಾತ್ಮಲ್ಲಿ ನಾನೆಲ್ಲಿ ಅಲ್ವಾ? ಇದು ಚೆನ್ನಾಗಿ ಅನಿಸುತ್ತಲ್ವ ಕೇಳಲಿಕ್ಕೆ. ಇದನ್ನೇ ಕೇಳಿ, ಯಾರು ಬೇಡ ಅಂತಾರ, ಅವ್ರು ರೆಡಿ ಇದ್ದಾರೆ ಹೇಳಲಿಕ್ಕೆ. ಅಭಾನೇನ ಪರಂ ಪ್ರೇಮ ಭಾನೇನ ವಿಷಯೇ ಸ್ಪೃಹಾ ಅತೋ ಬಾನ್ಯೇಪ್ಯಭಾತಾಸೌ ಪರಮಾನಂದತಾತ್ಮನಃ. ಅವನು ಸುಮ್ಮನೆ ಕೂತ್ಕೊಂಡಿದ್ನ, ನಮ್ಮ ತಲೆ ಜಾಡಿಸ್ದಂತ ಕಾಣುತ್ತವ. ಏನು ಹೇಳ್ತಾ ಇದೆಯಾ ನೀನು ಅಂತಂದ ಅವನು. ನೀನು ಆನಂದ ಸ್ವರೂಪ ಅಂತ ಹೇಳಿದಲ್ಲಯ್ಯ, ಹೌದಲ್ವಾ? ನಾವು ಯಾರಂತೆ ಶ್ರುತಿಯಿಂದ ನಿರ್ಣಯ ಮಾಡಿಕೊಂಡ್ವಿ? ಆನಂದ ಸ್ವರೂಪ ಅಂತ. ಹೌದು, ಆನಂದ ಸ್ವರೂಪನೇ ಆಗಿಬಿಟ್ಟಿದ್ದೆ ಅಂದರೆ ಆನಂದನೇ ಕುಡಿಕಂತ ಹೋಗ್ತೀನಿ ನಾನು ಅಂತಂದ ಅವನು. ಹೌದಲ್ವಾ? ಈಗ ನಾನೇ ಆನಂದ ಆಗಿಬಿಟ್ಟಿದ್ದೆ ಅಂದರೆ ಮನೆ ಯಾಕೆ ಕಟ್ಸ್ಕೊಳ್ತಿದ್ದೆ ಅಲ್ವಾ? ಉದ್ಯೋಗ ಯಾಕೆ ಮಾಡ್ತಾ ಇದ್ದೆ? ಗಂಡನ ಯಾಕೆ ಮಾಡಿಕೊಳ್ತಿದ್ದೆ? ಹೆಂಡತಿನ ಯಾಕೆ ಮಾಡಿಕೊಳ್ತಿದ್ದೆ? ಮಕ್ಕಳು ಯಾಕೆ ಮಾಡಿಕೊಳ್ತಿದ್ದೆ? ಶಾಸ್ತ್ರ ಯಾಕೆ ಕೇಳ್ತಿದ್ದೆ? ಏನು ಹೇಳ್ತಾ ಇದ್ದೀಯ ನೀನು? ಬಹಳ ಚೆನ್ನಾಗಿ ಹೇಳಿದೆ. ಏನಂತ ಹೇಳಿದಿ? ಆನಂದ ಸ್ವರೂಪ, ಹೌದಲ್ವಾ? ಮತ್ತು ಅಯಂ ಆನಂದ ಸ್ವರೂಪ ಆಗಿದ್ಮೇಲೆ ಯಾಕೆ ಕೊಡ್ತಾ ಇದ್ದೀನಿ ಆನಂದಕ್ಕೆ? ಭಾಳ ಏನು ಏನು ಹೇಳ್ತಾ ಇದ್ದೀಯ ನೀನು? ಅಪೋಸಿಟಾಗಿ ಹೇಳ್ತಾ ಇದ್ದೀಯ, ಹೌದಲ್ರಿ? ಅದು ಓದ್ರಿ, ಭಾಳ ಚೆನ್ನಾಗಿದೆ ನೋಡಿ, ಭಾಳ ಬ್ಯೂಟಿಫುಲ್ ಆಗಿ ಬರಿದ್ದಾನೆ ಅವನು. ಎಷ್ಟು ಚೆನ್ನಾಗಿ ಬರೀತಾರೆ ಅಂತಂದ್ರೆ ನೋಡ್ರಿ, ಅದನ್ನು ಓದ್ರಿ. ಅದನ್ನು ಯಾವಾಗಲೂ ಕೂಡ ಅಷ್ಟೇ, ಅದಕ್ಕೆ ಸ್ವಲ್ಪ ಬುಕ್ ಇಟ್ಕೊಂಬಿಡ್ರಿ. ಆ ಕೆಳಗಡೆದು ಇದೆಯಲ್ವಾ, ಅದು ಓದ್ಮೇಲೆ ನಿಮ್ಮೊಳಗಡೆಗೆ ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತಾ? ಲಾಜಿಕ್ ಕೊಡ್ತೇನೆ ನಾವು. ಆತ್ಮನ ಪರಮಾನಂದವು ವ್ಯಕ್ತವಾಗದಿದ್ದರೆ ತನ್ನಲ್ಲಿ ನಿರತಿಶಯ ಸ್ನೇಹವಿರುವುದಿಲ್ಲ. ವ್ಯಕ್ತವಾಗಿದ್ದರೆ ವಿಷಯ ವಸ್ತುಗಳಲ್ಲಿ ಬಯಕೆ ಇರೋದಿಲ್ಲ. ಅರೇ ಲಾಜಿಕ್ ಅದ. ನೀನು ಆನಂದನೇ ಆಗಿದ್ದೆ ಅಂತಂದರೆ ಹುಡುಕ್ತಾ ಇದ್ದಿಲ್ಲ. ಆನಂದ ಇಲ್ಲದೇ ಇರೋದ್ರಿಂದ ಏನು ಮಾಡ್ತಾ ಇದ್ದೀವಿ? ಎಷ್ಟು ಚೆನ್ನಾಗತ್ತಲ್ವ? ಈಗ ಯಾವುದಪ್ಪು ಹೇಳ್ತೀರಿ? ಕನ್ನಡಕ್ಕೆ ಹಾಕಿಲ್ಲ, ಇದು ಕನ್ನಡದಲ್ಲಿ ಬರೋದು, ಅದನ್ನು ಹಾಕ್ಬೇಕಂತ ಅನಿಸುತ್ತಿದ್ರೆ. ಓಕೆ, ಕ್ಲಿಯರ್ ಆಗ್ತೈತೆ ಎಲ್ರಿಗೆ ಪ್ರಶ್ನೆ? ಯಾವಾಗಲೂ ಪಂಚದಶಿಯಲ್ಲಿ ಈಸ್ ವೆರಿ ಕ್ಲೀನಾಗಿ ಪ್ರಶ್ನೆ ಅರ್ಥ ಮಾಡ್ಕೋಬೇಕು, ಉತ್ತರ ಅರ್ಥ ಮಾಡಿಕೊಡಿದ್ರೆ ಪರವಾಗಿಲ್ಲ. ಯಾಕಂದರೆ ಆ ಪ್ರಶ್ನೆದಲ್ಲೇ ಉತ್ತರ ಇರ್ತದೆ ಯಾವಾಗಲೂ ಅಷ್ಟೇ. ಅವನು ಕ್ಲೀನಾಗಿ ಹೇಳ್ತಾನೆ, ನಾನೇ ಆನಂದ ಸ್ವರೂಪನಾಗಿದ್ದೀನಿ ಅಂತಂದರೆ ಅದು ನನ್ನಲ್ಲಿ ಕಾಣಬೇಕು. ಇಲ್ಲ,
ಹೌದಲ್ರಿ? ಆ ಕಾರಣದಿಂದ ನಾನೇನು ಮಾಡ್ತಾ ಇದ್ದೀನಿ, ಅದಕ್ಕೆ ಏನಾದರೂ ಮಾಡಿದರೆ ಸಿಗುತ್ತೆ ಆನಂದ. ಇದು ಶತಸಿದ್ಧವಾಗಿರ್ತಕ್ಕಂಥ, ಸತ್ಯಸಿದ್ಧಲ್ಲ, ಶತಸಿದ್ಧವಾಗಿರ್ತಕ್ಕಂಥದ್ದು. ಇದು ಎಲ್ಲರ ಸಮಸ್ಯೆ. ಇದು ಯಾರ್ದು? ಎಲ್ಲರೂ ಇರ್ತಕ್ಕಂಥದ್ದು. ಸೊ ಆ ಕಾರಣದಿಂದನೇ ನಮಗೆ ನಮ್ಮಲ್ಲಿರ್ತಕ್ಕಂತಹದ್ದು ಏನು ಗೊತ್ತಾಗುತ್ತಿಲ್ಲ, ನಮಗೆ ಆನಂದ ಗೊತ್ತಾಗುತ್ತೆ ಇಲ್ಲ. ಅದಕ್ಕೆ ಒಂದು ಭಾಳ ಬ್ಯೂಟಿಫುಲ್ ಆಗಿ ಒಂದು ಕತೆ ಹೇಳ್ತಾರೆ. ಒಬ್ಬ ದೊಡ್ಡ ಕತೆ ಅಂದರೆ ಎಲ್ಲ ಚೆನ್ನಾಗಿರ್ತದೆ. ನಮಗೆ ಕತೆ ಅಂದರೆ ಟೈಮ್ ಎಷ್ಟಾಗುತ್ತೆ ಅಂತ ನಮಗೆ, ಆದರೂ ಕತೆ ಬೇಕಾಗುತ್ತೆ ಮಧ್ಯದಲ್ಲಿ. ಒಬ್ಬ ದೊಡ್ಡ ರಾಜ. ಸೊ ಅವನಿಗೆ ಅವಳಿ ಜವಳಿ ಟ್ವಿನ್ಸ್, 2 ಮಕ್ಕಳು, 2 ಗಂಡು ಮಕ್ಕಳು. ಆದರೆ ಅಚಾನಕ್ಕಾಗಿ ಏನಾಯಿತು ಅಂತಂದರೆ, ಅದು ಯಾವುದು ಮಿಸ್ಟೇಕ್ನಿಂದ ಅಲ್ವಾ, ಇನ್ನೂ ಅದು ಅಲ್ಲಿ ರಾಜರಿಲ್ಲ, ಮಹಾರಾಣಿ ಮೂರ್ಛಾವಸ್ಥೆಯಲ್ಲಿದ್ದಾಳೆ. ಅಲ್ಲಿರ್ತಕ್ಕಂಥವ್ರು ಯಾರು, ಅದನ್ನು ಪರಿಚಾರಕರು. ಅವರು ಏನು ಮಾಡಿಬಿಟ್ರು ಅಂತಂದರೆ, ಅವರಿಗೆ ಒಂದು ಮಗು ಬೇಕಾಗಿತ್ತು, ಒಂದು ಮಗು ತೊಗೊಂಡ್ಬಿಟ್ರು. ಈಗ ರಾಜನಿಗೆ ಹುಟ್ಟಿರ್ತಕ್ಕಂತಹದ್ದು, ಜನಿಸಿರ್ತಕ್ಕಂಥದ್ದು ಒಂದೇ ಮಗು. ಅದನ್ನು ತಗೊಂಡು ಹೋಗಿ ಅಲ್ಲಿ ಅವರು ಒಂದು ಕಾಡಲ್ಲಿ ಅವರು ತಮಗೆ ಬೇಕು ಮಗುನ ಅಂತ ಹೇಳಿಬಿಟ್ಟು ಅವರು ಅದನ್ನು ಬೆಳೆಸಿಬಿಟ್ರು. ಕಾಡಲ್ಲಿ ಒಬ್ಬನು ಬೆಳೀತಾ ಇದ್ದಾನೆ, ಅರಮನೆಯಲ್ಲಿ ಒಬ್ಬನು ಬೆಳೀತಾ ಇದ್ದಾನೆ. ಇಬ್ಬರು ಯಾರು? ರಾಜನ ಮಕ್ಕಳು. ಸೊ ಇದೆಲ್ಲ ಘಟನೆ ಆಯಿತು. ಘಟನೆ ಆದಮೇಲೆ ಮಂತ್ರಿಗೆ ಸಂಶಯ ಬಂತು. ಜ್ಯೋತಿಷ್ಯರು ಹೇಳಿದರು, ಸೊ ಟ್ವಿನ್ಸ್ ಆಗ್ತವೆ ಮಕ್ಕಳಂತ ಹೇಳಿ. ಈಗಿನ ಥರ ಸ್ಕ್ಯಾನಿಂಗ್ ಇದ್ದಿಲ್ಲ ಆವಾಗ, ಅದೇ ಸ್ಕ್ಯಾನಿಂಗ್. ಆವಾಗ ಇದಕ್ಕಿಂತ ಪಕ್ಕ ಸ್ಕ್ಯಾನ್ ಅವ್ರದ್ದು, ಅದು ಆ ಪಕ್ಕ ಅದು. ಹಾಗಾಗಿ ಅವನಿಗೆ ಡೌಟ್ ಬಂತು. ಡೌಟ್ ಬಂದರೂ ಕೂಡ ಈಗ ವ್ಯಕ್ತಪಡಿಸಿದ್ರೆ ಏನಾಗುತ್ತಾ, ತಪ್ಪಾಗುತ್ತೆ, ಹೌದಲ್ವಾ? ಅದಕ್ಕೆ ಅವನು ಹಾಗೆ ಸುಮ್ಮನೆ ಇದ್ದ. ಸುಮ್ಮನೆ ಇದ್ದರೂ ಕೂಡ ಏನೋ ಆಗಿದೆ ಅಂತ. ಮಂತ್ರಿ ಭಾಳ ಹುಷಾರಾಗಿರಬೇಕು, ಅದಕ್ಕೆ ಮಂತ್ರಿ ಅಂತ. ರಾಜನಿಗೆ ಮರು ಬರೋ ಸಾಧ್ಯತೆ ಇದೆ, ಮಂತ್ರಿಗೆ ಮರು ಬರಬಾರ್ದು. ನೋಡ್ರಿ ಮೊನ್ನೆ, ಹೌದಲ್ವಾ? ನೋಡಿ, ಒಬ್ಬ ಪ್ರೈಮ್ ಮಿನಿಸ್ಟ್ರು ಆರಾಮಾಗಿ ಹೋಗಿ ಸಾಮಾನ್ಯವಾಗಿರ್ತಕ್ಕಂಥ ಹಾಸ್ಪಿಟ್ಲಿಗೆ ಹೋಗಿ ಇಂಜೆಕ್ಷನ್ ಹಾಕ್ಕೊಂಡು, ಅದು ಪ್ರಜ್ಞೆ ಅಲ್ವಾ? ನಮ್ಮ ಇಲ್ಲಿ ಕರ್ನಾಟಕದ್ದು ಯಾವಾಗ ಬಿಡ್ತಾರೋ ಗೊತ್ತಿಲ್ಲ ಆ ಮಿನಿಸ್ಟ್ರುಗಳು ಅಲ್ವಾ, ಮನೆ ಕರೆಸ್ಕೊಂಡು. ಆದರೆ ಅವನು ನೋಡಿ, ಇದಕ್ಕೆ ಅಂತ ಕರಿತಾರೆ ಅಂದರೆ ಅಧಿಕಾರದ ಅಮಲು ತೆಲೆಗೆರದಿಲ್ಲ ಅವರಿಗೆ. ನಮಗೆ ಸ್ವಲ್ಪ ಇನ್ನೂ ಸ್ವಲ್ಪ ಎತ್ತರಿನ ಸೀಟ್ ಹಾಕಿಬಿಟ್ರೆ ಅದಕ್ಕೆ ಯಾರು ದೊಡ್ಡವರು ಅಂತಂದರೆ, ಈ ಎಲ್ಲ ನಿಶೆಗಳು ಬಂದಾದರೂ ಕೂಡ ತನ್ನನ್ನು ತಾನು ನಿಶೆಯಲ್ಲಿ ಕಳ್ಕೋಬಾರ್ದು ಅಲ್ರಿ. ಅದಕ್ಕೂ ಪ್ರಜ್ಞೆ ಅಂತ ಕರೆದು, ಅದಕ್ಕೆ ಬೆಳಕು. ಪ್ರಜ್ಞೆ ಅಂದರೆ ಬೆಳಕು ಅಂತ. ಆ ಪ್ರಜ್ಞೆ ಇರಬೇಕು. ಆ ಪ್ರಜ್ಞೆ ಇತ್ತಂತಂದ್ರೆ ನಾವು ಸಿಂಹ ಥರ ಇರ್ತೀವಿ. ನಾವು ಸಿಂಹ ಅಂದರೆ ಕ್ರೂರಲ್ಲ, ನಿರ್ಭೀತಿ ಅಂತ. ಸಿಂಹಗೆ ಇನ್ನೊಂದು ಹೆಸರು ನಿರ್ಭೀತಿ ಅಂತ. ಬೇರೆ ಪಕ್ಷಿಗಳು ಹೆದರ್ತಿರ್ತಾವೆ, ಆದರೆ ಸಿಂಹ ಮಾತ್ರ ಹೆದರೋದಿಲ್ಲ. ಅದಕ್ಕೆ ನಿರ್ದೋಷಿಯಾಗಿರ್ಬೇಕು. ನಿರ್ದೋಷಿ ಆಗಿದ್ದಂದ್ರೆ ಅವನು ಹೆದರೋದಿಲ್ಲ ಅಲ್ವಾ? ಅದಕ್ಕೆ ಪ್ರಜ್ಞೆ ಬೆಳಕು ಅಂತ. ಹಾಗೆ ಅವನು ಮಂತ್ರಿ ಬಹಳ ಬುದ್ಧಿವಂತ ಇದ್ದವ. ಸೊ ಒಂದು ದಿನ ಅಂದರೆ ಸುಮಾರು ಒಂದು 12-13 ವರ್ಷಗಳು ಕಳೆದವು. ಆಮೇಲೆ ಒಂದು ದಿವಸ ಅವನು ಬೇಟೆಗೆ ಹೋದರು, ರಾಜ ಮತ್ತು ಮಂತ್ರಿ ಬೇಟೆಗೆ ಹೋದ್ಮೇಲೆ ಕಾಡಲ್ಲಿ ಹೋಗ್ತಾ ಒಂದಿಷ್ಟು ಆ ದಟ್ಟವಾದ ಕಾಡಿನ ಕಾರಣದಿಂದ ರಾಜನ ಕುದುರೆ ತುಂಬ ಬಲಿಷ್ಠವಾಗಿತ್ತು, ಮಂತ್ರಿಯ ಕುದುರೆ ಸ್ವಲ್ಪ ವೀಕ್ ಆಗಿತ್ತು. ಹಾಗಾಗಿ ಒಟ್ಟಿಗಿದ್ದರೂ ಕೂಡ ಏನಾಗಿಬಿಟ್ರು, ಬೇರೆ ಬೇರೆ ಆದಮೇಲೆ ಮಂತ್ರಿಗೇನು ಬೇಟೆಯಲ್ಲಿ ಅಷ್ಟು ಕ್ಯೂರಿಯಾಸಿಟಿ ಇರೋಂಗಿಲ್ಲ. ಅವು ಪ್ರೊಟೆಕ್ಟ್ ಆಗಿ ಹೋಗಿರ್ತಾನೆ ಅವನು. ರಾಜನಿಗೆ ಪ್ರೊಟೆಕ್ಟ್ ಆಗಿ ಹೋಗಿರ್ತಾನೆ ಅಷ್ಟೇ.
ಆಮೇಲೆ ಅವನಿಗೆ ಬಾಯಾರಿಕೆ ಆಯಿತು. ಹಾಗೆ ನೋಡಿದ ಮೇಲೆ ಅಲ್ಲೊಂದು ಇದು ಕಂಡಿತು, ಚಿಕ್ಕದು, ಬರೀ ಹಟ್ಟುಗಳಿರ್ತಕ್ಕಂಥ ಗುಡಿಸಲುಗಳಿರ್ತಕ್ಕಂಥದ್ದು ಒಂದು. ಅಲ್ಲಿ ಹೋದ್ಮೇಲೆ ಅವನು ನೀರು ಕೇಳಿದ, ನೀರು ಕೊಟ್ಟರು. ನೀರು ಕೊಟ್ಟದ್ದಾದಮೇಲೆ ಒಂದು ಹುಡುಗ ಬಂದ, ಅವನಿಗೆ 13-14 ವರ್ಷ. ಅವ ಚಿರತೆಯನ್ನು ಹೊಡೆದು ಹಿಂಗೆ ಹಿಡ್ಕೊಂಡು ಬರ್ತಿದ್ದ. ಚಿರತೆಯನ್ನು ಬೇಟೆಯಾಡಿ ಹಿಂಗೆ ಕೊಂಕುಳದಲ್ಲಿ ಬೆಕ್ಕನ್ನು ಹಿಡ್ಕೊಂಡು ಹೋಗ್ತಿಲ್ಲ ಹಂಗೆ. ಇವನಿಗೆ ಮಂತ್ರಿಗೆ ಡೌಟ್ ಬಂತು. ಬರೀ ಬೇಟೆಯಾಡ ಅಷ್ಟು ಬಲಿಷ್ಠತೆಗಲ್ಲ, ಅವನು ನಡೆಯುವಂಥ ಸ್ಟೈಲ್ ನೋಡಿದ. ಯಾರನ್ನ ಗುರುತಿಸ್ಬೇಕಂದ್ರೆ ನಾವು ಅವ್ರ ನಡೆಗೆ ನೋಡಬೇಕು. ತಪ್ಪು ಮಾಡಿದ್ರೆ ಹೇಗೆ ನಡೀತಾನ, ಹೆದರ್ಕೊಂಡು ನಡೀತಾನೆ ಅಲ್ವಾ. ನಡಿಗೆ ನೋಡಿದ ಮೇಲೆ ಅವನಿಗೆ ಗೊತ್ತಾಯಿತು ಇದು ಕಾಡು ಪ್ರಾಣಿ ಅಲ್ಲ ಅಂತ. ಇದು ಅರಮನೆಯ ಪ್ರಾಣಿ ಇರಬೇಕು, ಇದು ಕಾಡು ಪ್ರಾಣಿ ಅಲ್ಲ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಅವನು ನೀರು ಕುಡಿದ್ಬಿಟ್ಟು ಒಂದು ಸ್ವಲ್ಪ ಸುಧಾರಿಸಿಕೊಂಡು ಆಮೇಲೆ ಅಲ್ಲಿರ್ತಕ್ಕಂಥ ಯಾರು ಆ ಮಗುವನ್ನು ತಂದೆ ತಾಯಿ ಇದ್ದರು ಅವರನ್ನು ಕರೆಸಿ, ಪೊಲೀಸರು ಮಾಡ್ತಾರಲ್ವ ದಂಡ ಹಿಡ್ಕೊಂಡು ಮಾಡಬೇಕು. ಬರೀ ಎನ್ಕ್ವೈರಿ ಮಾಡಿದರೆ ಯಾರು ಕೇಳ್ತಾರೆ? ಕೈಯಲ್ಲಿ ಏನಿರಬೇಕು? ದಂಡ ಇರಬೇಕು. ನಾನು ಮಂತ್ರಿ ಅಂತಂದವ. ಮಂತ್ರಿ ಅಂತಂದಮೇಲೆ ಅಷ್ಟೊತ್ತಿಗೆ ಅವ್ರು ಏನು ಮಾಡೋಕ್ಕೆ ಶುರು ಮಾಡಿದರು? ಕೇಳಿದ ಮೇಲೆ ಗೊತ್ತಾಯಿತು ಕತೆ. ಇವನು ಯಾರ ಮಗ? ಇವನು ರಾಜನ ಮಗ ಅಂತ. ಕರ್ಕೊಂಡು ಹೋದ್ಮೇಲೆ ಆ ರಾಜನ ಮಗನ ಏನು ಅರಮನೆಯಲ್ಲಿ ಬೆಳೆದಿದ್ನೋ ಅವನಿಗೆ ಇವನಿಗೆ ತುಂಬ ವ್ಯತ್ಯಾಸ ಇತ್ತು. ಯಾವುದರಲ್ಲಿ ವ್ಯತ್ಯಾಸ ಇತ್ತಂದ್ರೆ ಉಡುಗೆ ತೊಡುಗೆಯಲ್ಲಿ ವ್ಯತ್ಯಾಸ ಇತ್ತು, ಅದಲ್ವಾ? ಪದ್ಧತಿಯಲ್ಲಿ, ಊಟ ಮಾಡೋ ಪದ್ಧತಿಯಲ್ಲಿ ಇರ್ಬೋದು, ಬೇರೆ ಬೇರೆ ಪದ್ಧತಿಯಲ್ಲಿ ವ್ಯತ್ಯಾಸ ಇತ್ತು. ಅವನು ವಿದ್ಯೆ ಕಲಿತಿದ್ದ, ಇವನು ವಿದ್ಯಾವಂತನಾಗಿದ್ದ. ಇವೆಲ್ಲ ಬೇಕಾದಷ್ಟು ಡಿಫ್ರೆನ್ಸ್ ಕಾಣ್ತವೆ. ಆದರೆ ಆ ಸ್ವಭಾವ, ಇನ್ನೊಂದು ಒಳಗಡೆ ಸ್ವಭಾವ ಇದೆ ನೋಡು, ಅವ್ನು ನಿಲ್ತಕ್ಕಂಥದ್ದು, ಅವ್ನು ಮಾತನಾಡ್ತಕ್ಕಂಥದ್ದು, ಆ ಸ್ಟೈಲ್ ಅದ ನೋಡ್ರಿ, ನಿರ್ಭೀತಿ ಸ್ಟೈಲು, ಅದು ಮಾತ್ರ ಇಬ್ಬರಲ್ಲೇ ಸಮಾನವಾಗಿತ್ತು. ಅದಲ್ಲ. ಒಬ್ಬವನು ರಾಜನ ಮಗನಾಗಿ ರಾಜನ ಅಂತಃಪುರದಲ್ಲಿ ಬೆಳೆದಿರೋದ್ರಿಂದ ಅವನಿಗೆ ಅದರ ಎಲ್ಲ ಲಕ್ಷಣಗಳು ಏನಿದಾವ, ಎಲ್ಲ ರಾಜನ ಲಕ್ಷಣಗಳು ಪೂರ್ಣವಾಗಿದ್ದಾವ. ಇವನು ಕಾಡಲ್ಲಿ ಬೆಳೆದಿದ್ದಾನೆ. ಹಾಗಾಗಿ ಉಡುಗೆ ತೊಡುಗೆ ವಿಹಾರ ಪದ್ಧತಿಗಳಿಂದ ಇವನು ಭಿನ್ನನಾಗಿದ್ದಾನೆ. ಆದರೆ ಸ್ವಭಾವದಿಂದ ಇವನೇನಾಗಿದ್ದಾನೆ? ರಾಜನಾಗಿದ್ದಾನೆ. ಇಬ್ಬರು ಕೂಡ ಯಾರು? ರಾಜನ ಮಕ್ಕಳು. ಹಾಗೆ ಆ ತತ್ಸ್ವರೂಪನಾಗಿರ್ತಕ್ಕಂತಹ ಪರಮಾತ್ಮನೇ ಅವನು ಜಗತ್ತಾಗಿ ಜಗತ್ತನ್ನು ಸೃಷ್ಟಿ ಮಾಡಿದ. ಅವಾಗ ಅವನು ಈಶ್ವರನಾದ, ಇದರಲ್ಲಿ ಬಂದು ಸೇರಿಕೊಂಡ ಜೀವನಾದ. ರಾಜನ ಮಗ ಅವನು ಈಶ್ವರನ ಸ್ಥಾನದಲ್ಲಿಡ್ರಿ, ಅವನು ರಾಜನನ್ನು ಪರಮಾತ್ಮನ ಸ್ಥಾನದಲ್ಲಿಡ್ರಿ. ಈಶ್ವರ ಪರಮಾತ್ಮನಕ್ಕಿಂತ ಯಾವುದೇ ಭಿನ್ನವಾಗಿಲ್ಲ ಅವನು. ಗೊತ್ತಾಯ್ತಾ? ಈಶ್ವರ ಅಂತಕ್ಕಂಥದ್ದನ್ನು ನಿಮ್ಮ ಕಲ್ಪನೆಯಿಂದ ತೆಗೆದುಬಿಡ್ರಿ, ಇಲ್ಲಿ ಹೊಸ ಒಬ್ಬ ಈಶ್ವರನ ಸೃಷ್ಟಿ ಮಾಡಿಕೊಡ್ರಿ. ಗೊತ್ತಾಯ್ತಾ? ಜಗತ್ತನ್ನು ಸೃಷ್ಟಿ ಮಾಡಿದಕ್ಕಂಥವನು ಯಾರಂತ ಕರಿತೀವಿ ನಾವು? ಕೃಷ್ಣ ಹೇಳಿದಲ್ಲ, ಈಶ್ವರ ಸರ್ವಭೂತಾನಾಂ. ಹೌದಲ್ವಾ? ಈಶ್ವರ ಸರ್ವಭೂತಾನಾಂ ಹೃದಯೇರ್ಜುನ ತಿಷ್ಠತಿ ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯೆಯ ಅಂತ ಹೇಳಿಬಿಟ್ಟು. ಹೌದಲ್ವಾ? ಈಶ್ವರ ತಾನು ಈ ಜಗತ್ತನ್ನು ಉಪಾಧಿಯಾಗಿ ಮಾಡಿಕೊಂಡಿದ್ದಾನೆ. ಆದರೆ ಪರಮಾತ್ಮನ ಲಕ್ಷಣವನ್ನು ಸ್ವಲ್ಪನೂ ಕೂಡ ಕಳ್ಕೊಂಡಿಲ್ಲ ಅವನು. ಮಾಯೆಯಿಂದ ಜಗತ್ತನ್ನು ಉತ್ಪತ್ತಿ ಮಾಡಿದ್ದಾನೆ, ಮಾಯೆಗೆ ಅವನು ಅತೀತನಾಗಿದ್ದಾನೆ. ಇವನು ಪರಮಾತ್ಮನ ಸ್ವರೂಪನೇ ಇಲ್ಲದಾನೆ, ಆದರೆ ಇವನೇನಾಗಿದ್ದಾನೆ? ಉಡುಗೆ ತೊಡುಗೆಯಿಂದ ಕಾಡು ಮನುಷ್ಯನಾಗಿದ್ದಾನೆ, ಜೀವನಾಗಿದ್ದಾನೆ. ಇಷ್ಟೇ ವ್ಯತ್ಯಾಸ ನೋಡ್ರಿ. ಇಷ್ಟು ಪಕ್ಕ ಇದ್ದರೂ ಕೂಡ ನಮಗೆ ಫೀಲ್ ಆಗ್ತಿಲ್ಲ ನಾವು ಯಾರಂತ. ಯಾಕಂದರೆ ಗುಡಿಸಲೇ ಬೆಳೆದಿದ್ದೀವಿ. ಗುಡಿಸಲಲ್ಲಿ ಬೆಳೆದಿದ್ದೀವಿ ಅಂದರೆ ಏನಂದ್ರೆ ಅರ್ಥ, ಈ ಚಿಕ್ಕ ಗೂಡಲ್ಲಿ ಬಂದಿಯಾಗಿದ್ದೀವಿ ಅಂತ.
ಈ ಚಿಕ್ಕ ಗೂಡಲ್ಲಿ ಬಂದಾಗಿದ್ದೀವಿ. ಮತ್ತು ಇವೆಲ್ಲ ಇದಾವಲ್ವಾ ಆರ್ಗನ್ಸ್ಗಳು, ಇವು ಲಿಮಿಟ್ ಆಗಿರೋದ್ರಿಂದ ನನಗೆ ಫೀಲ್ ಆಗ್ತಿದೆ, ನಾನು ಲಿಮಿಟ್ ಆಗಿದ್ದೀನಿ. ಈ ಪರಮಾತ್ಮ ಅಂತ ಯಾರು ಹೇಳ್ರಿ, ನನಗೆ ಮಾತ್ರ ಸ್ವಲ್ಪನೂ ಕೂಡ ಏನು ಬರ್ತಾ ಇಲ್ಲ. ಹಾಂ, ಇಷ್ಟೇ ನೋಡ್ರಿ. ಎತ್ತಂ ಎಲ್ಲ ಒಂದು ಓವರಾಲ್ ಆಗಿ ಪಿಕ್ಚರ್ ಕತೆ ಗೊತ್ತಾಯ್ತಲ್ವಾ? ಕತೆ ಎಲ್ಲ ಇದು ಇರುವಂತಹದ್ದು ಸತ್ಯಸ್ಥಿತಿ. ಆ ಕಾರಣದಿಂದ ನಮಗೆ ಅವನಿಗೆ ಹೇಳ್ತಾ ಇದ್ದಾರೆ, ಆ ಹುಡುಗನಿಗೆ ನೀನು ರಾಜನ ಮಗ ಅಂತ. ಇಲ್ಲ ಇಲ್ಲ, ನಾನು ಬೇಟೆಗಾರನ ಮಗ ಅಂತ. ಬೇಟೆಗಾರನ ಮಗ ಅಂತಲೇ ಹೇಳ್ತಾನವ. ಯಾಕೆ ಅಂತಂದರೆ ಅವನು ಚಿಕ್ಕವನಿಂದ ಯಾರಿಗೆ ತಂದೆ ಅಂತ ಹೇಳಿದ್ದಾನೆ, ಅಪ್ಪ ಅಮ್ಮ ಅಂತ ಅವರಿಬ್ಬರನ್ನ ಕರೆದಿದ್ದಾನವ. ಆದರೆ ಅವ್ರಿಗೆ ಗೊತ್ತಿದೆ, ಆದರೆ ಇವನಿಗೆ ಗೊತ್ತಿಲ್ಲ. ಇವನಿಗೆ ತಂದೆ ಅಂತಕ್ಕಂಥದ್ದು ಶಾಸ್ತ್ರ, ತಾಯಿ ಅಂತಕ್ಕಂಥದ್ದು ಗುರು, ಇಬ್ಬರಿಗೆ ಗೊತ್ತದ ಅವರಿಗೆ. ಇವನ ಮಗನಿಗೆ ಗೊತ್ತಿಲ್ಲ. ಅದಲ್ವಾ? ಆದರೆ ಇವನು ಬುದ್ಧಿವಂತನಾಗಿರ್ತಕ್ಕಂಥ ಮಂತ್ರಿ ಅದನ್ನು ಅಡ್ರೆಸ್ ಮಾಡಿ ವಿಚಾರ ಮಾಡಿದ. ಹಾಗೆ ನಮ್ಮೊಳಗಡೆಗೆ ಈ ವಿಚಾರ ಅಂತಕ್ಕಂಥದ್ದು ಬುದ್ಧಿ ಏನಾಗಬೇಕು, ಪ್ರೌಢಿಮೆ ಆಗಬೇಕು. ಬುದ್ಧಿಯಿಂದ ನಾವು ಪರಿಶೀಲನೆ ಮಾಡಿಕೋಬೇಕು. ಯಾವುದರ ಬಲದಿಂದ? ಶಾಸ್ತ್ರದ ಬಲದಿಂದ. ಈಗೇನಾಗಿದೆ, ಈಗ ಆಲ್ರೆಡಿ ಪಕ್ಕ ಕಾಣಿಸ್ತಾ ಇದೆ, ಅದು ಕಾಡು ಕುಮಾರನಂತೆ. ಆದರೆ ಅದು ಸ್ವರೂಪತಃ ರಾಜರ ಕುಮಾರ. ಅದರ ಉಡುಗೆ ತೊಡುಗೆಗಳನ್ನು, ಅದನ್ನು ಆಡುವಂತಹ ಮಾತನ್ನು, ಅದು ಬಳಸ್ತಕ್ಕಂತಹ ವಸ್ತುಗಳನ್ನು ಬದಲಾವಣೆ ಮಾಡಿಬಿಟ್ರೆ ಅದೇನಾಗ್ತದ? ರಾಜಕುಮಾರನೇ ಆಗ್ತದ. ಇಷ್ಟು ಸಮಸ್ಯೆಗಳು, ಇಷ್ಟು ಅಡಚಣೆಗಳು ಈಗ ನಮ್ಮಲ್ಲಿದ್ದಾವೆ. ಆ ಕಾರಣದಿಂದ ನಾವು ಆನಂದ ಸ್ವರೂಪರಾಗಿದ್ದರೂ ಕೂಡ ಆನಂದವನ್ನು ಏನು ಮಾಡ್ತಾ ಇದ್ದೀವಿ? ಬೇಡ್ತಾ ಇದ್ದೀವಿ, ಹುಡುಕ್ತಾ ಇಲ್ಲ. ಅದಕ್ಕೆ ಅವರು ಶಾಸ್ತ್ರಕಾರರು ಹೇಳಿದರು, ಅಂದರೆ ತತ್ವಚಿಂತನಕಾರರು, ಆತ್ಮನೇ ತಾನಿದ್ದು ಯಾತ ಕರಿಯದೆ ಪೋದೆ. ನೀನು ಆತ್ಮನೇ, ಆದರೆ ಏನು ಮಾಡ್ತಾ ಇದೀಯಾ? ಭಿಕ್ಷುಕನಂತೆ ಪರರನ್ನು ಕೈ ಒಡ್ತಾ ಇದ್ದೀಯಾ. ನೀವು ಕೊಡ್ರಯ್ಯ ಆನಂದ, ನೀವು ಕೊಡ್ರಯ್ಯ ಆನಂದ. ಯಾರು ಕೊಟ್ಟಾರಪ್ಪ? ಗಂಡ ಕೊಟ್ಟನೋ, ಹೆಂಡತಿ ಕೊಟ್ಟಳೋ, ಮಕ್ಕಳು ಕೊಟ್ಟಳೋ, ಪಕ್ಕದವ್ರು ಕೊಟ್ಟಾರೋ, ಇಲ್ಲ ಯಾವರ ಪ್ರಶಸ್ತಿ ಕೊಟ್ಟಿದ್ದೋ? ನಾವೇನಾಗಿ ಬಿಟ್ಟಿದ್ದೀವಿ? ಈಗ ಭಿಕ್ಷುಕರಾಗಿ ಬಿಟ್ಟಿದ್ದೀವಿ. ಎಂಥ ಭಿಕ್ಷುಕರು? ಬರೀ ಸಾಮಾನ್ಯ ದೇಹಕ್ಕಷ್ಟೇ ಭಿಕ್ಷುಕರಾಗಿ ಬಿಟ್ಟಿದ್ದು ಪ್ರಾಬ್ಲಮ್ ಆಗ್ತಿದ್ದಿಲ್ಲ, ಮಾನಸಿಕವಾಗಿರ್ತಕ್ಕಂಥ ಭಿಕ್ಷುಕರಾಗಿ ಬಿಟ್ಟಿದ್ದೀವಿ. ಹೌದಲ್ವ? ವಸ್ತುತಃ ಭಿಕ್ಷುಕರಲ್ಲ. ಇದು ಈ ಕಾರಣದಿಂದ ನಾವು ಆನಂದ ಸ್ವರೂಪರಾಗಿದ್ದರೂ ಕೂಡ ನಮ್ಮನ್ನೆಲ್ಲರ ಕೇಳಿದಾಗ, ಇಲ್ಲರಿ ನಮ್ಮ ಜೀವನದಲ್ಲಿ ದುಃಖನೇ ಬಾಳದ ಅಂತ ಸ್ಪಷ್ಟವಾಗಿ ಹೇಳ್ತೀವಿ. ಹೌದಲ್ಲ? ಆಮೇಲೆ ಇನ್ನೂ ಕೆಲವೊಂದಿಷ್ಟು ಹಾಡುಗಳೆಲ್ಲ ಬಂದುಬಿಟ್ಟಿದ್ದಾವೆ. ಇರುವುದು ಅಲ್ಲಿ ನಿಮ್ಮ ಮನೆ, ಇಲ್ಲಿ ಸುಮ್ಮನೆ ಅಂತ. ಎಲ್ಲದ ಅವ್ರಿಗೆ ಗೊತ್ತಿಲ್ಲ, ಯಾರ್ಯಾರು ಕೇಳ್ಕೊಂಡ್ರಿ ಅವ್ರನ್ನ. ಇಷ್ಟು ಪೆದ್ದತನ ಅಂದರೆ ಅಷ್ಟು ಪೆದ್ದತನ. ಅದು ಹೇಳಿರೋ ಉದ್ದೇಶ ಒಂದು ಸ್ವಲ್ಪ ಬೇರೆ ಇರಬೇಕು. ತುಂಬ ಗಟ್ಟಿಗೆ ಅಂಟ್ಕೋಬೇಡ್ರಿ ಅಂತ ಹೇಳೋಕ್ಕೋಸ್ಕರ ಹೇಳಿದ್ದಾರೆ. ಆದರೆ ಅದನ್ನು ಸ್ವಲ್ಪ ರಾಗ ಮಾಡಿ ಅಶ್ವತ್ಥ ಅಂತ ಹೇಳದ್ಬಿಟ್ಟಿದ್ದಾರೆ ಅದನ್ನು. ಅವ್ರಿಗೆ ಆನಂದ, ರಾಗದಲ್ಲಿ ಆನಂದ. ಆದರೆ ಅದು ಭಾವ ಏನಾಗ್ತಿದೆಯೋ ಗೊತ್ತಾಗ್ತಿಲ್ಲ. ಹೌದಲ್ರಿ? ಒಳಿತು ಮಾಡು ಮನುಜ, ನೀನು ಇರೋದು 3 ದಿವಸ. ಇಂಥದ್ದೇ ಯಾರೋ ಒಬ್ಬ ಸಂಗೀತಗಾರರದ ಅಲ್ಲ ನಾನು ಹೇಳ್ತಾ ಇರೋದು ಅಲ್ರಿ. ಆಗಿರ್ತಕ್ಕಂಥದ್ದು ಅನರ್ಥ ಏನಾಗಿದೆ ಅಂತಂದರೆ, ಅದು ಉದ್ದೇಶ ಬೇರೆ ಅದ. ಅಂಟ್ಕೋಬೇಡ, ಅದಕ್ಕೆ ತುಂಬ ಅಟ್ಯಾಚ್ಮೆಂಟ್ ಬೇಡ ಅಂತ ಹೇಳ್ಬೇಕಾಗ್ಯದ. ಸುಮ್ಮನೆ ಹೇಳಿದ್ರೆ ಅರ್ಥ ಆಗಿಲ್ಲ ಅಂತ ಹಿಂಗೆ ಹೇಳ್ಬಿಡ್ತಾರೆ ಅವರು.
ಕಾಣದ ಕಡಲಿಗೆ, ಎಲ್ಲಿ ಕಾಣದ ಕಡಲು, ಯಾರು ನೋಡಿದ್ರು ಏನೂ ಇಲ್ಲ ನೋಡಿ. ಹಾಂ, ಹಂಬಲಿಸುತ್ತಿದೆ ಮನ ಅಲ್ವಾ. ಇಲ್ಲದ ಕಾಣದ ಕಡಲು ಮೀರಿರ್ತಕ್ಕಂಥದ್ದು ಇದನ್ನು ನೋಡ್ಬೇಕಲ್ವಾ. ಎಲ್ಲೋ ಅದಲ್ಲ ನೋಡೋದು. ಅದರ ಈ ಥರ ಈ ಎಲ್ಲ ಪ್ರಾಕ್ಟಿಕಲ್ ಆಗಿ ನೋಡಿದಾಗ ಇಷ್ಟು ಡಿಫ್ರೆನ್ಸಿಯೇಷನ್ ಇದೆ. ಯಾರಿಗೆ? ನಮಗ, ಪರಮಾತ್ಮನಿಗೆ. ಅದಕ್ಕೆ ಇವನು ಪ್ರಶ್ನೆ ಕರೆಕ್ಟಾಗಿದೆ ಅದಲ್ರಿ. ಸೊ ಅದಕ್ಕೆ ಶಾಸ್ತ್ರಕಾರರು ತುಂಬ ಚೆನ್ನಾಗಿ ಹೇಳ್ತಾ ಇದ್ದಾರೆ, ಇದು ಸ್ವರೂಪತಃ ವಸ್ತುತಃ ಭೇದ ಅಲ್ಲ. ಇದು ಭೇದ ಎಲ್ಲಿಂದ ಆಗ್ಯದ? ಕರ್ಮದಿಂದ ಆಗಿದೆ. ಅದಲ್ಲ. ಅದಕ್ಕೆ ಒಂದೇ ಒಂದು ಶಬ್ದ ಅದೇನಂತ ಕರೆದ್ರು ಅಂದರೆ ಅಜ್ಞಾನ ಅಂತ ಕರೆದ್ರು ಅದನ್ನು. ಯಾವಾಗ ಬಂತು ಅಜ್ಞಾನ? ಅನಾದಿ ಅಂತಂದ್ರೆ ಅದನ್ನು ಅದಲ್ರಿ. ಈ ಅನಾದಿಯಿಂದ ಬಂದಿರತಕ್ಕಂತಹದ್ದು ಅಜ್ಞಾನ ಇರೋ ತನಕನೂ ಕೂಡ ನಮಗೆ ಸೂರ್ಯ ಇದ್ದರೂ ಕೂಡ ಮೋಡ ಮುಚ್ಚಿದಾಗ ಸೂರ್ಯನ ಏನಂತಂತೀವಿ ನಾವು? ಕಾಣಿಸ್ತಾ ಇಲ್ಲ ಅಂತಂತೀವಲ್ವ. ಹಾಗೆ ಇದು ಒಂದು ಬಹಳ ಗಾಢವಾಗಿ ಈ ಮೋಡ ಕವಿದು ಬಿಟ್ಟಿದೆ. ಇದು ಎಷ್ಟು ಅಂತಂದರೆ ಭಾಳ ಸ್ಟ್ರಾಂಗ್ ಆಗಿರ್ತಕ್ಕಂಥದ್ದು ಮೋಡ. ಇದಕ್ಕೇನಂತ ಕರೆದ್ರು ಅಂದರೆ ವಾಸನಾ ಪರದೆ. ಈ ವಾಸನಾ ಪೊರೆ ಇರೋ ತನಕನೂ ಕೂಡ ಈ ಶಾಸ್ತ್ರ ಎಷ್ಟು ಡಂಗುರ ಹೊಡೆದು ಹೇಳಿದ್ರು ಕೂಡ ನಮ್ಮ ಕಿವೊಳಗಡೆ ಅದಲ್ರಿ. ಕಾರಣ ಏನಿದು? ಇದು ಎಲ್ಲರಿಗೆ, ಇಡೀ ಜೀವ ಮನುಕುಲಕ್ಕೆಲ್ಲ ನಾನು ನೀನಂತಿಲ್ಲ. ನನಗೊಂದು ಥರದ ಅಜ್ಞಾನ, ನಿಮಗೊಂದು ಥರದ ಎಲ್ಲರಿಗೆ ಅಜ್ಞಾನ. ಮತ್ತು ನಾನೇನು ಪಾಠ ಮಾಡ್ತೀನಿ ಅಂತ ನನಗೆ ಅಜ್ಞಾನ ಇಲ್ಲ, ನಿಮಗಷ್ಟು ಅಜ್ಞಾನ ಇದೆ ಅಂತ ಹೇಳ್ತೇ ಇಲ್ಲ ಅಲ್ವಾ. ಆದರೆ ಅಜ್ಞಾನವನ್ನು ತೆಗಿಲಿಕ್ಕೆ ಸ್ವಲ್ಪ ಭಾಳ ಸ್ಪೀಡಾಗಿ ಕೆಲಸ ಮಾಡ್ತಿದ್ವಿ, ನೀವು ಸ್ವಲ್ಪ ನಿಧಾನವಾಗಿ ಕೆಲಸ ಮಾಡ್ತೀವಿ. ಇಷ್ಟೇ ವ್ಯತ್ಯಾಸ ಅದ. ಆದರೂ ಕೂಡ ಎಲ್ಲರಿಗೂ ಕೂಡ ಯಾರಿಗೆಲ್ಲ ಈ ರೀತಿಯಾಗಿ ಜೀವಭಾವ ಇದೆಯೋ, ಸಂಶಯ ಬರ್ತಾ ಇದೆಯೋ, ಅಲ್ಲಿ ಗಾಢವಾಗಿರ್ತಕ್ಕಂತಹ ಅಜ್ಞಾನ ಕಾರಣ. ಆ ಅಜ್ಞಾನದ ದಶೆಯಿಂದ ನಾನು ಆನಂದನಾಗಿರ್ತಕ್ಕಂಥವನು ಮರೆತು ಬಿಟ್ಟು, ನಾನು ಜೀವ ಅಂತ ಅಂದ್ಕೊಂಡ್ಬಿಟ್ಟು ಇಂದ್ರಿಯಗಳ ಮುಖಾಂತರವಾಗಿ ವಾಸನೆಗಳ ರೂಪ ಬರುವಂತಹ ಸುಖವೇ ಆನಂದ ಅಂತ ಅಂದ್ಕೊಂಡಿನಿ. ನಮಗೆ ಹೊರಗಡೆಯಿಂದ ಬರಬೇಕು, ಒಳಗಡೆಯಿಂದ ಅದು ಫೀಲ್ ಆಗ್ತಾ ಇಲ್ಲ. ಅದಲ್ರಿ. ಎಲ್ಲಿಂದ ಬಂದರೆ ನಮಗೆ ಆನಂದ ಆಗುತ್ತಾ? ಹೊರಗಡೆಯಿಂದ. ದೊಡ್ಡದು ಮಾಲ್ ಇಟ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ವಿ, ದೊಡ್ಡ ಶಾಪ್ ಇದು. ಬಟ್ಟೆ ಹಾಕೊಂಡ್ರೆ ಆನಂದ, ವೆರೈಟಿ ಊಟ ಮಾಡಿದರೆ ಆನಂದ, ಸಂಗೀತ ಹೇಳಿದ್ರೆ ಆನಂದ, ಇನ್ಸ್ಟ್ರೂಮೆಂಟ್ ನುಡಿಸಿದ್ರೆ ಆನಂದ, ಚಿತ್ರ ಬರೆದ್ರೆ ಆನಂದ. ದೊಡ್ಡ ಮಾಲು. ಆ ಮಾಲಲ್ಲಿ ಇಷ್ಟು ಇಲ್ಲ. ಸೊ ಕಸ್ಟಮರ್ ಬರಬೇಕು, ಬರ್ರಿ 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 ಅಂತ ಅಂತಿದ್ದೀವಿ ನಾವು. ಯಾಕಂದ್ರೆ ಅವ್ರು ಪರ್ಚೇಸ್ ಮಾಡಿದ್ರೆ ಅಲ್ವಾ ಆನಂದ ಆಗುತ್ತೆ. ಹೀಗೆ ಅನಂತ ಜನ್ಮಗಳಿಂದ ಈ ರೀತಿ ಮಾಲುಗಳನ್ನು ಹೊತ್ಕೊಂಡು ಹೋಗ್ತಾನೆ ಇದ್ದೀವಿ. ಇದು ಮುಗಿದಿಲ್ಲಿದು. ಈ ಜನ್ಮಕ್ಕೆ ಇದು ಮುಗಿದಿಲ್ಲ. ಈ ಶರೀರದ್ದು ಋಣ ಮುಗಿಬೋದೇನೋ, ಆದರೆ ಇಲ್ಲಿ ಒಳಗಡೆ ಇರ್ತಕ್ಕಂತಹದ್ದು ಆ ಸಂಸ್ಕಾರ, ಆ ಸಂಸಾರ ಇದೆಯಲ್ವಾ, ಅದು ಮುಗಿದಿಲ್ಲ. ಅದಕ್ಕೆ 7 ಜನ್ಮದಾಗ ನಾವು ನೀವು ಒಟ್ಟಿಗೆ ಆಗ್ತೀವಿ ಅಂತಂತಾರೆ ಅವರು. ಯಾಕಂದ್ರೆ ಅಲ್ಲಿ ಕನೆಕ್ಟ್ ಆಗಿ ಬಿಟ್ಟಿದ್ದಾರೆ ಬಾಬಾ. ಇದೇ ದೇಹದಿಂದ ಆಗ್ತೀವಂತಾರ. ನೋಡ್ರಿ ಹಂಗಾರೆ ಯೋಚನೆ ಮಾಡ್ರಿ ಹಂಗಾರ. ಇಲ್ಲ, ಅವ್ರಿಗೂ ಗೊತ್ತದ. ಗೊತ್ತಾನೆ. ಸೊ ಅದು ಅಲ್ಲಿ ಸೇರ್ಕೊಂಡ್ಬಿಟ್ಟಿದೆ, ಇಲ್ಲಿ ಸೇರ್ಕೊಂಡಿಲ್ಲ. ಅದಕ್ಕಿಲ್ಲಾಂದರೆ
ಯಾರೋ ಡಾಕ್ಟ್ರು ಚೆನ್ನಾಗಿ ಆಪ್ರೇಷನ್ ಮಾಡಿಬಿಡ್ತಿದ್ರು ಬೇಕಾರೆ, ಇಲ್ಲೇ ನಿದ್ರ. ಯಾರಿಗೂ ಕೂಡ ಆಪ್ರೇಷನ್ ಮಾಡೋಕ್ಕೆ ಬರೋದಿಲ್ಲ. ಇದು ಒಬ್ಬರು ಮಾಡ್ತಾರೆ ಆಪ್ರೇಷನ್. ಯಾರೋ ಇವನೊಬ್ಬನೇ ಶಾಸ್ತ್ರ ಪರಮಾತ್ಮರಂತೆ ಮಾಡ್ತಾರೆ. ಅವ್ನಿಗೆ ದೂರ ಇದ್ದಾನವ, ಬರೋಕ್ಕಿಲ್ಲವ. ನೀನೇ ಅದನ್ನು ಕಟ್ ಮಾಡಿಕೊಂಡು ಅವ್ನು ನೋಡ್ಬೇಕು ಅಷ್ಟೇ ಉಳಿದಿರೋದು. ಗೊತ್ತಾಯ್ತ್ರಿ? ಶಾಸ್ತ್ರ ನಿನಗೆ ಜ್ಞಾನವನ್ನು ಕಲಿಸ್ತದ, ಆ ಜ್ಞಾನದಿಂದ ಭಕ್ತಿಯನ್ನು ಕೂಡ ಕಲಿಸ್ತದ. ಆ ಜ್ಞಾನದಿಂದ ಕೂಡಿರ್ತಕ್ಕಂಥದ್ದು ಭಕ್ತಿ, ಅದು ನಿಜವಾಗಿ ಯಾರಲ್ಲಿ ಕರ್ಕೊಂಡು ಹೋಗುತ್ತದೋ ನಮ್ಮ ಸ್ವರೂಪಕ್ಕೆ ಕರ್ಕೊಂಡು ಹೋಗ್ತದೆ. ಈಗ ಭಿನ್ನ ಇದೀವಿ, ಯಾವಾಗ ಆ ಭಿನ್ನತೆ ಹೊರಟೋಗ್ಬಿಡುತ್ತೆ ಅಂತಂದರೆ ಸೊ ಆನಂದ ಸ್ವರೂಪರೇ ಆಗ್ತೀವಿ. ಅಂದರೆ ಅದು ಒಂದೇ ಅಂತ ಅರ್ಥ ಅಲ್ಲ. ಅದು ನಮಗೆ ತುಂಬ ಬೇಕಾದಷ್ಟು ಮಿಸ್ಟೇಕ್ಸ್ ಇದ್ದಾವೆ ನಮ್ಮ ತಲೆ ಒಳಗಡೆ. ಅವನು ಪರಮಾತ್ಮ ಒಬ್ಬನೇ ಅಂತಂದಗಳಿಗೆ ನಾವು ಸಿಂಗಲ್ ಆಗಿ ದೇಹದಿಂದ ಒಬ್ಬನೇ ಅಂತ ಹಿಂಗೆ ನೋಡ್ತೀವಿ. ಹಂಗಲ್ಲ, ಜಗತ್ತೇ ಅವನಂತ ನೋಡಬೇಕು. ಸೊ ಅವನ ನಾವೆಂಗೆ ಉಸಿರಾಟ ಮಾಡ್ತೀವಿ, ಹಾಗೆ ನಮ್ಮ ಉಸಿರಾಟದಂತೆ ಅವನ ವಾಯುವೇ ಉಸಿರಾಟ. ಅದಲ್ರಿ, ಹೀಗೆ ನೋಡಿದ್ವಿ ಅಂದರೆ ಗೊತ್ತಾಗುತ್ತೆ ಅವಾಗ ವಿಶಾಲವಾಗಿರ್ತಕ್ಕಂಥದ್ದು, ಏಕವಾಗಿರ್ತಕ್ಕಂಥದ್ದು ಅಂತ. ಸೊ ಆ ರೀತಿಯಾಗಿ ನಮಗೆ ಎಲ್ಲಿವರೆಗೆ ಈ ಸಂಕುಚಿತವಾಗಿರ್ತಕ್ಕಂಥದ್ದು ಈ ಮಾಯಾ ಪರದೆ ಅಂದ್ರೆ ಬೇರೆ ಯಾರದಲ್ಲ, ಅದು ಯಾರೋ ತಂದು ಹಾಕ್ಯಾರಲ್ಲ ನಮ್ಮ ಮೇಲೆ ಮಾಯನ, ಅಜ್ಞಾನದಿಂದ ಮಾಡಿಕೊಂಡಿದ್ದು. ಅದಕ್ಕೆ ಕಾರಣ ಶರೀರ ಅಂತ ಕರೆದ್ರು. ಅಂತ ಶರೀರ ಇರೋದು ಕಾರಣದಿಂದ ಕಾರ್ಯ ಕಾಣಿಸ್ಕೊಳ್ತದೆ. ಹೌದಲ್ರಿ? ಇಲ್ಲ, ಕಾರಣ ಬಿಟ್ಟು ಕಾರ್ಯ ಇರ್ತದ. ಯಾವುದೇ ಮಾಡ್ರಿ ಅದರಿಂದ ಕಡೆ ಏನಿರ್ತದ, ಕಾರಣ ಇರುತ್ತೆ. ಈಗ ಇಲ್ಲಿ ಬಂದು ಹೇಗೆ ಕೂತ್ಕೊಂಡಿರಿ, ಕಾರಣ ಇದೆ. ಪಂಚದಶಿ ಕೇಳಬೇಕಂತ ಇಲ್ಲದೇ ಇದ್ರೆ ಬರ್ತಿದ್ದಿಲ್ಲ. ನೀವು ನಿನ್ನೆ ಬಂದಿದ್ದೀರಾ? ಇಲ್ಲ. ಅದಕ್ಕೆ ಯಾವುದೇ ಕಾರ್ಯ ಅದರಿಂದ ಕಡೆ ಏನಿರ್ತದ, ಕಾರಣ ಇರ್ತದೆ. ಹಾಗೆ ಈ ಸೂಕ್ಷ್ಮ ಶರೀರದ ಭಾವದಿಂದ ನಾನು ನಂದು 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 ಅಂತಂತಂದರೆ ಅದರ ಹಿಂದುಗಡೆಗೆ ಒಂದಿದೆ, ಅಜ್ಞಾನ ಅಂತಕ್ಕಂಥದ್ದು ಕಾರಣ ಇದೆ. ಆ ಕಾರಣದಿಂದ ಈ ಮಾಯೆ ಆವರಿಸಿಕೊಂಡಿದೆ. ಮತ್ತೆ ಯಾರನ್ನ ಪಕ್ಕದವ್ರನ್ನ ಹೋಗಿ ಮನೆಯವ್ರನ್ನೆಲ್ಲ ಈ ಕಡೆ ನಿಮ್ಮಿಂದ ಬಂದಿದ್ದ ಮಾಯೆ ಅಂತ ಹೇಳ್ಬಿಟ್ಟು ಯಾರಿಂದ ಬರೋದಿಲ್ಲದು. ನಾವೇ ಸ್ವಯಂ ಕಾರಣೀಭೂತರು ಮಾಯಕ್ಕೆ. ಇದಕ್ಕೆ ಸೊ ವಿದ್ಯಾರಣ್ಯ ಮುನಿಗಳು ಈಗ ಕ್ಲಿಯರ್ ಆಯ್ತಲ್ರಿ? ನಿರ್ಣಯ ಏನಾಯಿತು? ಒಂದು ಏನಂದರೆ, ನೀವು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಅಂತ ಹಾಗೇನೋ ಒಂದು ಹೇಳ್ರಿ. ಈ ಕಳ್ಕೊಳ್ಳೋದಾಗ್ಲಿ ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ಇಲ್ಲ 7 ಜನ್ಮದೇನೋ ಅದು ಬೇರೆ ಹೇಳಿದೆ ನಾನು. ಅಜ್ಞಾನದಿಂದ ನೀವು 7 ಜನ್ಮದಲ್ಲಿ ಇರ್ತೀವಿ ಅಂತ ಹೇಳಿಬಿಟ್ಟು ಹಂಗ ಬಯಸ್ತೀವಿ ಅಂತ ಹೇಳಿದೆ. ನಾವು ಒಂದೊಂದು ಹೆಜ್ಜೆಯು ಆ ಕಡೆ ಇಡ್ತಾ ಇದ್ದೀವಿ, ಅದು ಪ್ರೋಗ್ರೆಸ್ ಆಗ್ತಾ ಇದೆ. 100%. ಈ ಜನ್ಮದಲ್ಲಿ ಆಗದೆ ಇರಬಹುದು. ಯಾಕೆ ಈ ಕ್ಷಣದಲ್ಲಿ ಆಗುತ್ತೆ. ಈಗ ಈ ಕ್ಷಣದಲ್ಲಿ ಸಾಕದು, ಒಂದು ಕ್ಷಣನೇ ಅದು. ಹೌದು, ಮತ್ತೆ ಇಲ್ಲ, ಈ ಕ್ಷಣದಲ್ಲಿ ಬೌದ್ಧಿಕವಾಗಿ ಬುದ್ಧಿಯಲ್ಲಿ ಆ ಒಂದು ಥಾಟ್ಸು ಅದು ಪರಮಾತ್ಮನೇ. ಇನ್ನೊಂದು ಕ್ಷಣದಲ್ಲಿ ಸಂಸಾರ ಬಂತಂದರೆ ಸಂಸಾರಿನೇ. ಯಾವಾಗ 7 ಜನ್ಮ ಹೇಳಿಲ್ಲ ನಾನು. ಈ ಮಾಯದ 7 ಜನ್ಮ. ಆದರೆ ಯಾವಾಗ ನಮಗೆ ತಿಳುವಳಿಕೆ ಬರ್ತದೆ, ಈ ಜ್ಞಾನ ಬರ್ತದೆ, ಈ ಕ್ಷಣದಲ್ಲೇ ಅದಕ್ಕೆ ಇಲ್ಲಿ ಕುಂತುಕೊಂಡಾಗ ನೀವು ಪರಮಾತ್ಮನ ಅಂತ ಅಂದ್ಕೊಳ್ರಿ ಅಂತ ಹೇಳಿದ್ನಲ್ವ ನಾನು. ಹೇಳಿದ್ನಿಲ್ರಿ? ಸೊ ಜನಕರನ್ನು ಕೇಳಿದ ಸುಖಮನಿ, ಮುಕ್ತಿ ಯಾವಾಗ ಅಂತಂದ. ಭಾಳ ಬ್ಯೂಟಿಫುಲ್ ಆಗಿರ್ತಕ್ಕಂಥದ್ದು, ಮಹಾಭಾರತದಲ್ಲಿ ಬರುತ್ತೆ ಕಥೆ ಇದು. ಅರೆ ಮುಕ್ತಿ ಯಾವಾಗ ಅಂದರೆ ನಿನಗೆ ಯಾವಾಗ ಗೊತ್ತಾಗುತ್ತೆ ಅವಾಗ ಮುಕ್ತಿ ಅಂದವ. ದೂರವಿಲ್ಲವೋ ಮುಕ್ತಿ, ದೂರವಿಲ್ಲವೋ ಅಂತ ತತ್ವಕಾರರ ಪದ. ದೂರವಿಲ್ಲವೋ ಮುಕ್ತಿ, ದೂರವಿಲ್ಲವೋ.
ಯಾವಾಗ ದೂರ ಆಗುತ್ತೆ? ಯಾವಾಗ ದೂರ ಆಗುತ್ತೆ ಅಂದರೆ ಎಲ್ಲಿವರೆಗೆ ನಿನ್ನಲ್ಲಿ ಭೇದ ಬುದ್ಧಿ ಇರ್ತದೋ ಅಲ್ಲಿ ತನಕ ಅದು ದೂರನೇ ಇರ್ತದೆ. ಅವ್ರು ಯಾರೋ ಒಬ್ಬರು ಕವಿಗಳು ತುಂಬ ಚೆನ್ನಾಗಿ ಹಾಡು ಹೇಳ್ಯಾರಲ್ರಿ, ಹತ್ತಿರವಿದ್ದು ದೂರ, ಅದ್ಯಾವುದದು ಚೆನ್ನಾಗಿದೆ ನೋಡಿ. ಹಾಂ, ಚೆನ್ನಾಗಿದೆ. ಒಂದೇ ಒಂದು ಆ ಅಹಂಕಾರದ ಕಾರಣದಿಂದನೇ ನಾವು ದೂರ ಇದ್ದೀವಿ. ಅದು ಅಹಂಕಾರ ಬ್ಲಾಸ್ಟ್ ಆಗಿಬಿಡ್ತು ಅಂತಂದ್ರೆ ಈ ಕ್ಷಣದಲ್ಲಿ ಮುಕ್ತಿ ಅಂತಕ್ಕಂಥದ್ದು ದೂರ ಇಲ್ಲ. ಸಂಸಾರ ಭಾಳ ದೂರ ಇದೆ, ಯಾಕಂದರೆ ಬೇಕಾದಷ್ಟು ಇದಾವೆ ಅದಕ್ಕೆ ಆಸೆಗಳು ಅಲ್ವಾ. ಒಂದಾದ್ಮೇಲೆ ಇನ್ನೊಂದು ಕಟ್ಟೋದು, ಇನ್ನೊಂದು ಕಟ್ಟೋದು, ಇನ್ನು ಮಾಡೋದು, ಇದು ಮುಗಿದಿಲ್ಲ. ಆದರೆ ಮುಕ್ತಿಗೆ ಒಂದು ಎಂಡಿದೆ. ಕಳ್ಕೊಳ್ಬೇಕಾದ್ರೆ ಏನು ಬೇಕು? ಅದಕ್ಕೆ ತೀವ್ರತೆ ಬೇಕು. ಮುಮುಕ್ಷೂಣಾಮಪೇಕ್ಷೋಯಂ ಆತ್ಮಬೋಧೋ ವಿಧೀಯತೆ ಅಂತ ಶಂಕರರು ಭಾಳ ಚೆನ್ನಾಗಿ ಬರೀತಾರೆ. ಸಾಧನ ಚತುಷ್ಟಯ ಅಂತಲೇ ಬರೀತಾರೆ ಅವರು. ಆತ್ಮಾನಾತ್ಮ ವಸ್ತು ವಿವೇಕ ಇಹ ಅಮೂತ್ರಾರ್ಥ ಫಲಭೋಗ ವಿರಾಗ. ಮೂರನೇದವ್ರಿ ಬರಲಿ. ಆತ್ಮಾನಾತ್ಮ ವಸ್ತು ವಿವೇಕ ಇಹ ಅಮೂತ್ರಾರ್ಥ ಪರಭೋಗ ವಿರಾಗ ಕ್ಷಮಾದಿಶಕ್ಯ ಸಂಪತ್ತಿ ಮುಮುಕ್ಷುತ್ವಂ ಚೇತಿ ಏತತ್ ಸಾಧನ ಚತುಷ್ಟಯ. ಅಲ್ಲ, ಈ ಸಾಧನ ಚತುಷ್ಟಯದಿಂದ ಯಾರು ಧೀರನಾಗ್ತಾನೆ ಅವನು ಪ್ರತಿ ಕ್ಷಣನೂ ಕೊಡಗಿ ಅದನ್ನು ಕಟ್ ಮಾಡ್ತಾನೆ, ತನ್ನ ಸ್ಥಿತಿಯಲ್ಲಿರ್ತಾನೆ, ಕಟ್ ಮಾಡ್ತಾನೆ, ಸ್ಥಿತಿಯಲ್ಲಿರ್ತಾನೆ, ಕಟ್ ಮಾಡ್ತಾನೆ, ಸ್ಥಿತಿಯಲ್ಲಿರ್ತಾನೆ. ಅದಕ್ಕೆ ಭಾಳ ಜನ್ಮ ಬೇಕಿಲ್ಲ ಕೃಷ್ಣ ಅವರು. ಕ್ಲಿಯರ್ ಆಯ್ತು ರೀ? ಓಕೆ, ಇನ್ನೇನು ಡೌಟ್ ಇದ್ರೆ ಕೇಳಿಬಿಟ್ರಿ. ಇದಿಷ್ಟೆಲ್ಲ ವಿಷಯಗಳು ಇದಾವೆ ಅಂತ ಗೊತ್ತಿದ್ರು ನಮ್ಮ ಸಿಸ್ಟಮಲ್ಲಿ ಯಾಕೆ ಸರ್ ಇದು ಮೊದಲಿಂದನೇ ಹುಡುಗರು ಆಗಿದ್ದಾಗ ಅಥವಾ ಸ್ಕೂಲಲ್ಲಿ ಅಥವಾ ಅದಕ್ಕಿಂತ ಮೇಲೆ ಯಾಕೆ ಇಂಟ್ರೊಡಕ್ಷನ್ ಕೊಡಲ್ಲ ಅಂತ? ಈಗ ನಾವು ಇಡೀ ಮನುಕುಲ ತಗೊಂಡ್ರೆ ಯಾಕೆ 3% ಇಲ್ಲ, ಮೇ ಬಿ ಲೆಸ್ ದನ್ 1% ಇದ್ರ ಡೈರೆಕ್ಷನ್ ಕಡೆಗೆ ಹೋಗ್ತಾ ಇದಾರೆ ಅನ್ಕೋಬಹುದು. ಉಳಿದವರು ಎಲ್ಲರೂ ಹಂಗೆ ಇದ್ದಾರಲ್ಲ, ಯಾಕೆ? ಅದಕ್ಕೆ ಅವರು ಸರ್ವಜ್ಞ ಒಂದು ವಚನ ಹೇಳ್ತಾನೆ, ಭಾಳ ಚೆನ್ನಾಗಿದೆ. ಹುಟ್ಟಿದವರೆಲ್ಲರೂ ನೆಟ್ಟಗೆ ಶಿವಭಕ್ತರಾದರೆ ಅವರು ಪೃಥ್ವಿಗೆ ಬೀಜವಿಲ್ಲಿಯದು ಅಂತ ನಾವು. ಆ ಕಾರಣದಿಂದ ಸಾವಿರಕ್ಕೊಬ್ಬ ಸಾತ್ವಿಕ, ಲಕ್ಷಕ್ಕೊಬ್ಬ ಭಕ್ತ, ಕೋಟಿಗೊಬ್ಬ ಶರಣ ಕಾರಣ ಅಂತಂತ ನಾವು. ಇದು ಯಾರು ಒಬ್ಬರು ಸಾಧನೆ ಮಾಡಿದ್ರೆ. ಹುಟ್ಟಿದ ಮನುಜರೆಲ್ಲ ಶಿವನಿಂದಲೇ ಹುಟ್ಟಿದ್ದಾರೆ, ಕರೆಕ್ಟು. ಆದರೆ ಹುಟ್ಟಿದ ಮನುಜರೆಲ್ಲ ನೆಟ್ಟಗೆ ಶಿವನಾದರೆ ಭೂಮಿಗೆ ಬೀಜವೆಲ್ಲಿ ಅದು? ಸಾಧ್ಯ ಇಲ್ಲ. ಅಂದರೆ ಇದಕ್ಕೆ ಸ್ವಯಂ ಪ್ರಯತ್ನ ಮಾಡಬೇಕು. ಯಾರು ಸ್ವಯಂ ಪ್ರಯತ್ನ ಮಾಡ್ತಾನೆ ಅವನೊಬ್ಬನೇ ಏನಾಗ್ತಾನೆ, ಇದನ್ನು ಭೇದಿಸ್ತಾನೆ. ಯಾರೋ ಜೊತೆಗೆ ಇಲ್ಲ, ಸಾಧ್ಯನೇ ಇಲ್ಲ. ಅದು ತುಂಬ ಮಹಾಬಲಾಢ್ಯ. ರಾಮಾನುಚಾರ್ಯರು ಮಾಡಿದ್ರು ಅದನ್ನು. ಗುಂಪು ತೊಗೊಂಡು ಹೋಗೋಷ್ಟು ಕೆಪಾಸಿಟಿ ಇರ್ತದೆ ಅವರಿಗೆ, ಆಚಾರ್ಯರಿಗೆ ಇರ್ತದೆ. ವ್ಯಕ್ತಿಗೆ ಆ ಶಕ್ತಿ ಇರೋದಿಲ್ಲ. ವ್ಯಕ್ತಿಗೆ ತನ್ನನ್ನು ತಾನು ಮುಕ್ತನಾಗ್ಬೋದು. ಆಚಾರ್ಯರಿಗೆ ಏನಿರ್ತದ ಆ ಕೆಪಾಸಿಟಿ ಇರ್ತದೆ. ಅವರು ಇಡೀ ಯಾರು ಬರ್ತಾರೆ ಅವ್ರನ್ನೆಲ್ಲ ಕರ್ಕೊಂಡು ಹೋಗ್ತಾರೆ. ಸೊ ನಮ್ಮ ಯೋಗ್ಯತೆ ಅವ್ರ ಯೋಗ್ಯತೆಯನ್ನು ನಾವು ತಿಳ್ಕೊಂಡಿರ್ಬೇಕು. ಸೊ ಆ ಕಾರಣದಿಂದ ಈಗ ನಾವು ನಮ್ಮ ಪ್ರಯತ್ನದಿಂದ ನಾವು ಮುಕ್ತಿಯನ್ನು ಪಡ್ಕೊಳ್ಳೋಕ್ಕೆ ನಾವು ಏನು ಮಾಡಬೇಕು? ಇಚ್ಛೆ ಮಾಡಬೇಕು. ಸೊ ಅದು ಸುಲಭ ಅಲ್ಲ ಅಷ್ಟದು. ಸಮಾಜ, ಮಕ್ಕಳಿಗೆ, ಈಗ ಮಕ್ಕಳಿಗೆ ಕರ್ಕೊಂಡು ಬಂದಿದ್ದು ಕೂಡ್ಸೋಕ್ಕಾಗತ್ತೆ ರೀ? ಆಗೋದಿಲ್ಲ. ಅದರ ಭವಿಷ್ಯ ಅದು ತನ್ನ ಎಲ್ಲ ಪಡ್ಕೋಬೇಕಾಗಿರ್ತಕ್ಕಂಥ ಜೀವನದ ಏನು ಧ್ಯೇಯ ಉದ್ದೇಶಗಳಿದಾವ ಅದಾದಮೇಲೆ ಅದಕ್ಕೆ ತಾನೇ ನಮ್ಮಲ್ಲಿ ಹೇಳಿರ್ತಕ್ಕಂಥದ್ದು. ಸೊ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಸಿಸ್ಟಮ್ ಮಾಡಿರೋದು, ಹೌದಲ್ವಾ? ಯಾಕೆ ಮಾಡಿದ್ದಾರೆ? ಯಾಕಂದರೆ ಆ 25-30 ವಯಸ್ಸಿನಲ್ಲಿ ಕಣ್ಣಲ್ಲಿ ಬಣ್ಣ ಬಣ್ಣದ ಬಯಕೆಗಳಿದ್ದಾಗ ಈ ಕಾರಣದ ಮೋಕ್ಷವನ್ನು ಯಾವನು ಅರಿಸಿಕೊಂಡು ಬರ್ತಾನೆ? ಹೌದಲ್ವ?
ಆಗುತ್ತನ್ರಿ? ಆಗೋದಿಲ್ಲ. ಕೊಡಿ ಒಬ್ಬರಿಗೆ. ನಾವು ಅದ್ರಾಗ ಒಬ್ಬರಾಗೋಣ, ನಾವು ಅದ್ರಲ್ಲಿ ಒಬ್ಬರಾಗೋಣ. ನಮಗೆ ಪಾಸಿಬಲ್ ಅದ. ಯಾಕಂದ್ರೆ ನಮಗೆ ಪರಮಾತ್ಮನ ಕೃಪೆಯಿಂದ ಈ ಶಾಸ್ತ್ರದ ನಿಧಿ ಸಿಕ್ಕದ. ಅದಲ್ರಿ, ಈ ಶಾಸ್ತ್ರದ ನಿಧಿ ಎಷ್ಟು ಜನ್ಮ ಪುಣ್ಯದಿಂದ ಪ್ರಾಪ್ತಿಯಾಗಿದೆ ಇದು ಅಲ್ವಾ? ಅದಕ್ಕೆ ನಮಗೆ ಪಾಸಿಬಲ್ ಅದಾಗಲಿ. ನಾವು ಇನ್ನೊಬ್ಬರನ್ನ ಏನು ಮಾಡಬಾರ್ದು? ಹಾಂ, ಮಾಡಬಾರ್ದು. ಹಾಂ, ಪರಮಾತ್ಮನ ಕಣ್ಣಾಗುತ್ತೆ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ